ವಾಹನ ಮಾಲೀಕರ ಜೇಬಿಗೆ ಇದೀಗ ಕತ್ತರಿ ಕೂಡ ಬಿದ್ದಂತಾಗಿರುವಂತದ್ದು. ಬಸ್ ಲಾರಿಗಳಿಗೂ ಕೂಡ ಶುಲ್ಕವನ್ನ ಹೆಚ್ಚಿಸಲಾಗಿದೆ. 5,700 ರೂಪಾಯಿ ಮಾಸಿಕ ಶುಲ್ಕವನ್ನ ಪಡೆಯಲಾಗ್ತಾ ಇತ್ತು. ಆದ್ರೆ ಇದೀಗ ಮುಂದಿನ ವಾರದಿಂದನೇ 6,700 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಟ್ಟಿನಲ್ಲಿ ಒಂದು ಕಡೆ ರಸ್ತೆ ದುರಸ್ತಿ ಹಾಗೆಯೇ ಬಿದ್ದಿದ್ರೆ, ಇನ್ನೊಂದು ಕಡೆ ಟೋಲ್ ಶುಲ್ಕವನ್ನ ಜಾಸ್ತಿ ಮಾಡಿ ಇದೀಗ ವಾಹನ ಚಾಲಕರ ಒಂದು ಜೇಬಿಗೆ ಕತ್ತರಿಯನ್ನ ಕೂಡ ಹಾಕಲಾಗ್ತಾ ಇದೆ. ಏನು ರಾಷ್ಟ್ರೀಯ ಹೆದ್ದಾರಿ 66ರ ಸೂರತ್ಕಲ್ NITK ಬಳಿ ನಿರ್ಮಿಸಿರುವಂತಹ ಟೋಲ್ನಲ್ಲಿ ಅವೈಜ್ಞಾನಿಕ ಟೋಲನ್ನ ಮುಚ್ಚಬೇಕು ಅಂತ ಹೇಳಿ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ರೆ, ಇತ್ತ ಏನು ಟೋಲ್ನಲ್ಲಿ ಶುಲ್ಕವನ್ನ ದುಬಾರಿಯನ್ನ ಕೂಡ ಮಾಡಲಾಗಿದೆ. ಇನ್ನು 15 ರೂಪಾಯಿ ಒಂದು ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಒಂದು ಕಡೆ ರಸ್ತೆ ರಿಪೇರಿಯನ್ನ ಮಾಡಿ ಅಲ್ಲಿ ತನಕ ಟೋಲ್ ತೆಗೆದುಕೊಳ್ಬೇಡಿ ಅನ್ನುವಂತಹ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು. ಆದ್ರೆ ಇದೀಗ ಟೋಲ್ನ ಶುಲ್ಕವನ್ನ ಹೆಚ್ಚಳವನ್ನ ಮಾಡಲಾಗಿರುವಂತಹದ್ದು. ಸೂರತ್ಕಲ್ ಬಳಿಯ NITK ಬಳಿ ಕಿಲೋಮೀಟರ್ 358.042ರಲ್ಲಿ ಕಳೆದ 7-8 ವರ್ಷಗಳಿಂದ ಟೋಲ್ ಪ್ಲಾಜಾ ಅಳವಡಿಸಿ ವಾಹನಗಳಿಂದ ಟೋಲ್ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಕಡಿಮೆ ಶುಲ್ಕ ಇರ್ತಾ ಇತ್ತು. ಆದ್ರೆ ಇದೀಗ ಶುಲ್ಕ ಹೆಚ್ಚಳ ಆಗಿ ವಾಹನ ಸವಾರರ ಜೇಬಿಗೆ ಕತ್ತರಿ ಕೂಡ ಬಿದ್ದಂತಾಗಿರುವಂತದ್ದು. ವಾಹನ ಮಾಲೀಕರಿಗೆ ಹೊರೆ ಅನ್ನಿಸ್ತಾ ಇರಲಿಲ್ಲ. ಮೊದಲೆಲ್ಲ ಏನು ಕಡಿಮೆ ಶುಲ್ಕ ಇದ್ರೂ ಕೂಡ ವಾಹನ ಮಾಲೀಕರಿಗೆ ಕಡಿಮೆ ಅಂತ ಅದು ಅನ್ನಿಸ್ತಾ ಇರಲಿಲ್ಲ. ಆದ್ರೀಗ ಹೆಚ್ಚಿಗೆ ಮಾಡಿ ವಾಹನ ಸವಾರರ ಒಂದು ಜೇಬಿಗೆ ಕತ್ತರಿಯನ್ನ ಕೂಡ ಹಾಕಲಾಗ್ತಾ ಇದೆ. ಕಳೆದೊಂದು ವರ್ಷದಿಂದ ಅವೈಜ್ಞಾನಿಕ ಮಾದರಿಯಲ್ಲಿ ಶುಲ್ಕ ಸಂಗ್ರಹವನ್ನ ಮಾಡಲಾಗ್ತಾ ಇತ್ತು. ವಾಹನ ಮಾಲೀಕರ ಜೇಬಿಗೆ ಇದೀಗ ಮತ್ತೊಮ್ಮೆ ಕತ್ತರಿ ಬಿದ್ದಂತೆ ಆಗಿದೆ. ಏಕಮುಖ ಸಂಚಾರಕ್ಕೆ 25 ರೂಪಾಯಿ ನಿಗದಿಯನ್ನ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಈ ಟೋಲ್ ಪ್ಲಾಜಾದಲ್ಲಿ ಅವೈಜ್ಞಾನಿಕ ಶುಲ್ಕ ವಸೂಲಾತಿ ಎಂಬುದಕ್ಕೆ ಇನ್ನೊಂದು ನಿದರ್ಶನ ಕೂಡ ಇದೆ. ಕಾರು, ಜೀಪು ಮುಂತಾದ ಲಘು ಏಕಮುಖ ವಾಹನ ಸಂಚಾರಕ್ಕೆ 25 ರೂಪಾಯಿಯನ್ನ ಪಡೆಯಲಾಗ್ತಾ ಇತ್ತು. ದ್ವಿಮುಖ ಸಂಚಾರಕ್ಕೆ 80 ರೂಪಾಯಿ ಶುಲ್ಕವನ್ನ ಪಡಿತಾ ಇದ್ರೆ, ಇದೀಗ ಮತ್ತೆ ಪುನಃ ಏನು ಜಾಸ್ತಿ ಮಾಡಲಾಗಿದೆ. ಒಂದು ಕಡೆ ಮಾಲೀಕರು ದ್ವಿಮುಖ ಸಂಚಾರ ಇದ್ರೂ ಕೂಡ 2 ಬಾರಿ ಏಕಮುಖ ಸಂಚಾರಕ್ಕೆ ಟಿಕೆಟ್ ಅನ್ನ ಪಡೆದು ಸಂಚಾರವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು. ಒಟ್ಟಿನಲ್ಲಿ ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ದುಬಾರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಇದರಿಂದ ವಾಹನ ಸವಾರರು ಕೂಡ ಏನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಏನು ರಸ್ತೆಯನ್ನ ಸರಿಪಡಿಸಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಅದನ್ನ ಕಿವಿಗೆ ಹಾಕಿಕೊಳ್ಳದೆ ಇದೀಗ ಟೋಲ್ ಅನ್ನ ಹೆಚ್ಚಿಗೆ ಮಾಡಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದನ್ನ ನಾವೀಗ ಕಾಣ್ತಾ ಇದ್ದೀವಿ. ಸುರತ್ಕಲ್ ಟೋಲ್ ಪ್ಲಾಜಾದಲ್ಲಿ ಟೋಲ್ ಪಾವತಿ ಸಂದರ್ಭ ನೀಡುವ ಒಂದು ಸ್ಥಳದಲ್ಲಿ ಸಾಕಷ್ಟು ವಾಹನ ಸಂಚಾರಗಳು ಸಂಚರಿಸ್ತಲೇ ಇರ್ತದೆ. ಆ ಕಡೆ ಒಂದು ಏಕಮುಖವಾಗಿ ಮತ್ತು ದ್ವಿಮುಖವಾಗಿ ಕೂಡ ಸಂಚಾರ ನಡೆಸ್ತಾನೆ ಇರುತ್ತೆ. ಇದೀಗ ಏನು ಸಾಕಷ್ಟು 17 ಕಿಲೋಮೀಟರ್ ಅಂತರಕ್ಕೆ ಹೆಚ್ಚಿನ ಒಂದು ಶುಲ್ಕವನ್ನ ವಸೂಲಿ ಮಾಡಲಾಗಿರುವಂತಹದ್ದು. ಹೆಚ್ಚಿನ ಒಂದು ಶುಲ್ಕ ಕೂಡ ಜಾರಿಯಾಗಿರುವಂತದ್ದು. ಮುಂದಿನ ವಾರದಿಂದಲೇ 6,700 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆದ್ರೆ 5,700 ರೂಪಾಯಿ ಮಾಸಿಕ ಶುಲ್ಕವನ್ನ ಪಡೆಯಲಾಗ್ತಾ ಇತ್ತು. ಆದ್ರೆ ಇದೀಗ 6,700 ರೂಪಾಯಿ ಪಾವತಿಸುವಂತೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ದುಬಾರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಸದ್ಯ ಬಸ್, ಲಾರಿ ಮತ್ತು ಮುಂತಾದ ಘನ ವಾಹನಗಳಿಗೆ 5,700 ರೂಪಾಯಿ ಮಾಸಿಕ ಶುಲ್ಕ ಪಡೆಯಲಾಗ್ತಾ ಇತ್ತು. ಆದರೆ ಮುಂದಿನ ವಾರದಿಂದ ಶುಲ್ಕದಲ್ಲಿ ಹೆಚ್ಚಳವನ್ನ ಮಾಡಲಾಗಿದೆ. 6,700 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇತ್ತೀಚೆಗೆ ಸಾಕಷ್ಟು ರಸ್ತೆಗಳು ಕೂಡ ಅಲ್ಲಲ್ಲಿ ಹಾಳು ಬಿದ್ದಿದ್ರು ಕೂಡ ಅದರ ಕಡೆ ಗಮನ ಹರಿಸದೆ ಇದೀಗ ಟೋಲ್ ಹೆಚ್ಚಳಕ್ಕೆ ಮುಂದಾಗಿರುವಂಥದ್ದು. ಸುರತ್ಕಲ್ ಟೋಲ್ ಪ್ಲಾಜಾದಲ್ಲಿ ನಿರ್ಮಿಸಿರುವಂತಹ ಸಾಕಷ್ಟು ವಾಹನಗಳು ಸಂಚರಿಸ್ತಾ ಇರ್ತದೆ. ಜೊತೆಗೆ ಸಾಕಷ್ಟು ರಸ್ತೆಯನ್ನ ಕೂಡ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ರಸ್ತೆ ಕೂಡ ಹಾಳಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸಾಕಷ್ಟು ಕಡೆ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಟೋಲ್ ಬಗ್ಗೆ ಸಾಕಷ್ಟು ವರ್ಷಗಳಿಂದನೇ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ರಸ್ತೆಯನ್ನ ಸರಿಪಡಿಸಿ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ರಸ್ತೆಯನ್ನ ಸರಿಪಡಿಸಿ ಅನಂತರ ಟೋಲ್ ಅನ್ನ ಪಡೆದುಕೊಳ್ಳಿ ಅನ್ನುವಂತಹ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ರಸ್ತೆಯ ಬಗ್ಗೆ ಗಮನ ಹರಿಸದೆ ಇದೀಗ ಟೋಲ್ ಅಲ್ಲಿ ಹೆಚ್ಚಳವನ್ನ ಮಾಡಿರುವಂತಹದ್ದು ಗಮನಕ್ಕೆ ಬಂದಿದೆ. ಸುರತ್ಕಲ್ ಟೋಲ್ ಈಗಾಗಲೇ ದುಬಾರಿ ಆಗಿರುವಂತಹದ್ದು. ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ದುಬಾರಿ ಆಗಿರುವಂತದ್ದು. ಜೊತೆಗೆ ವಾಹನ ಮಾಲೀಕರ ಜೇಬಿಗೆ ಕತ್ತರಿಯನ್ನ ಕೂಡ ಈಗ ಹಾಕಲಾಗಿದೆ.
ಸುರತ್ಕಲ್ ಟೋಲ್ ಪ್ಲಾಜಾದಲ್ಲಿ ಟೋಲ್ ಪಾವತಿ ಸಂದರ್ಭ ನೀಡುವಂತಹ ಒಂದು ಸಂದರ್ಭಗಳಲ್ಲಿ ಏನು ಮಂಗಳೂರಿನ ನಂತೂರು ವೃತ್ತದವರೆಗೆ NITಕೆಯಿಂದ ಮಂಗಳೂರಿನ ನಂತೂರು ವೃತ್ತದವರೆಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್ 358ರಿಂದ ನಂತೂರಿನ 375.300 ಕಿಲೋಮೀಟರ್ ವರೆಗೆ ಈ ಎರಡು ಪ್ರದೇಶಗಳ ನಡುವಿನ ಅಂತರ ಇರೋದು ಕೇವಲ 17 ಕಿಲೋಮೀಟರ್ ಮಾತ್ರ. ಇಷ್ಟು ಕಡಿಮೆ ಅಂತರಕ್ಕೆ ದುಬಾರಿ ಶುಲ್ಕ ವಿಧಿಸಲಾಗ್ತಾ ಇದೆ ಅನ್ನುವಂಥದ್ದೇ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಕಾರು, ಜೀಪು ಹಾಗೂ ಇತರ ಒಂದು ಲಘು ವಾಹನಗಳಿಗೆ ದ್ವಿಮುಖ ಸಂಚಾರಕ್ಕೆ ಇಲ್ಲಿ 80 ರೂಪಾಯಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಹೆಜಮಾಡಿ ಹಾಗೂ ತಲಪಾಡಿಯಲ್ಲಿರುವಂತಹ ನವಯುಗ ಕಂಪನಿಯ ಟೋಲ್ ಪ್ಲಾಜಾದಲ್ಲಿ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದು. ಅಲ್ಲಿ ಕಾರು, ಜೀಪು ವಾಹನಕ್ಕೆ ದ್ವಿಮುಖ ಸಂಚಾರಕ್ಕೆ ಇರುವಂತಹ ಶುಲ್ಕ ಕೇವಲ 55 ರೂಪಾಯಿ ಮಾತ್ರ. ಆದ್ರೆ ಸೂರತ್ಕಲ್ ಟೋಲ್ನಲ್ಲಿ ಯಾವುದೇ ವ್ಯವಸ್ಥೆ, ಮೂಲಭೂತ ಸೌಲಭ್ಯ ಇಲ್ಲದೆ ಇಲ್ಲಿ 80 ರೂಪಾಯಿ ಶುಲ್ಕವನ್ನ ಪಡಿಲಾಗ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶವನ್ನ ಇದೀಗ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ರಸ್ತೆ ಕೂಡ ಸರಿಯಾಗಿ ಇಲ್ಲ, ಗುಂಡಿ ಬಿದ್ದಂತಹ ರಸ್ತೆಯಲ್ಲೇ ವಾಹನ ಸಂಚಾರವನ್ನ ಮಾಡಬೇಕು. ಮತ್ತೊಂದು ಕಡೆ ಟೋಲ್ ಕೂಡ ದುಬಾರಿ ಆಗಿರುವಂಥದ್ದು, ಏನು ಸುರತ್ಕಲ್ ಟೋಲ್ ದುಬಾರಿಯಾಗಿ 15 ರೂಪಾಯಿ ದುಬಾರಿ ಆಗಿರುವಂಥದ್ದು, ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ದುಬಾರಿ ಆಗಿರುವಂಥದ್ದು ಇದೀಗ ಕಂಡು ಬರ್ತಾ ಇರುವಂಥದ್ದು. ಸಾಕಷ್ಟು ವಾಹನ ಮಾಲೀಕರು ಇಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಏಕಮುಖ ಆಗಿರ್ಬೋದು ಅಥವಾ ದ್ವಿಮುಖವಾಗಿ ಆಗಿರ್ಬೋದು ಸಂಚಾರವನ್ನ ಮಾಡ್ತಾ ಇರ್ತಾರೆ. ಬಸ್, ಲಾರಿಗಳಿಗೂ ಕೂಡ ಇದೀಗ ಶುಲ್ಕವನ್ನ ಹೆಚ್ಚಿಸಲಾಗಿದೆ. ಇದೀಗ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಪುರುಷೋತ್ತಮ್ ಚಿತ್ರಪುರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಟೋಲ್ ವಿರೋಧಿಯ ಪ್ರಮುಖರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಹಲೋ 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 ಹಲೋ. ಎಸ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಸ್, ಏನು ಇದೀಗ ಸುರತ್ಕಲ್ ಟೋಲ್ ದುಬಾರಿ ಆಗಿದೆ, ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಇದೊಂದು ಚರ್ಚೆ ಆಗ್ತಾನೆ ಇತ್ತು ಈ ಒಂದು ಟೋಲ್ಗಳ ಬಗ್ಗೆ. ಒಂದು ಕಡೆ ರಸ್ತೆ ರಿಪೇರಿ ಮಾಡಿ ನಂತರ ಟೋಲ್ ಅನ್ನ ವಸೂಲಿ ಮಾಡಿ ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇತ್ತು. ಇದೀಗ ಟೋಲ್ನ ಒಂದು ಶುಲ್ಕ ದುಬಾರಿ ಆಗಿದೆ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಹೌದು, ನಿಜವಾಗಿ ಈಗ BC ರೋಡ್ ಇಂದ ಸುರತ್ಕಲ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅದು ಬಳಕೆಗೆ ಯೋಗ್ಯವಾಗಿಲ್ಲ. ಬಹುಶಃ ನಮಗೆ ರಾಷ್ಟ್ರೀಯ ಹೆದ್ದಾರಿ ಅಂತ ಅದು ಅನಿಸುವುದಿಲ್ಲ ಅಲ್ಲಿ ಪ್ರಯಾಣ ಮಾಡುವಾಗ. ಮತ್ತೆ ಸರ್ವಿಸ್ ರಸ್ತೆ ಇಲ್ಲ, ಯಾವುದೇ ರೀತಿಯ ಹೈವೇಲಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ಏನೆಲ್ಲ ಫೆಸಿಲಿಟಿ ಕೊಡಬೇಕು ಅದು ಫೆಸಿಲಿಟಿ ಕೊಡದೆ ಇವರು ಏಕೈಕಿ ಟೋಲ್ ವಸೂಲಿಗೆ ಇಳಿದಿದ್ದಾರೆ. ಅದು ಕೂಡ ಕಾನೂನು ಬಾಹಿರ. ಅದು ಟೋಲ್ ಗೇಟ್ ಒಂದು ಕೋಳಿ ಗೂಡಿನ ತರ ಇದೆ. ನೀವು ನವಯುಗದವರ ತಲಪಾಡಿ ಟೋಲ್ ಗೇಟ್ ಅಥವಾ ನಮ್ದು ಹೆಜಮಾಡಿ ಟೋಲ್ ಗೇಟ್ ನೋಡಿ, ಅಲ್ಲಿ ಹೆದ್ದಾರಿ ಅಗಲವಾಗಿದ್ದುಕೊಂಡು ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಟಾಯ್ಲೆಟ್, ಪಬ್ಲಿಕ್ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇದೆ. ಬಟ್ ನಮ್ಮ ಸುರತ್ಕಲ್ ಟೋಲ್ ಗೇಟ್ ನೋಡಿದ್ರೆ ಅದು ಕೋಳಿ ಗೂಡಿನ ತರ ಇದೆ. ಟೋಲ್ ಗೇಟ್ ಅಂತ ಅನಿಸುದೇ ಇಲ್ಲ. ಮತ್ತೆ ಅಲ್ಲಿ ಕೆಲವು ಗೂಂಡಗಳು ಸೇರಿ ಆಪ್ತ ವಸೂಲಿ ಮಾಡುತ್ತ ಹಾಗೆ ಆ ರಸ್ತೆ ಮುಖಾಂತರ ಪ್ರಯಾಣ ಮಾಡುವ ವಾಹನದ ಮಾಲೀಕರಿಗೆ, ಚಾಲಕರಿಗೆ ಧಮಕಿ ಹಾಕುವ ಮುಖಾಂತರ ವಸೂಲಾತಿಗೆ ಇಳಿದಿದೆ. ಇದು ಕಾನೂನು ಬಾಹಿರ. ನಮ್ಮ ಲೋಕಸಭಾ ಸದಸ್ಯರು ಒಮ್ಮೆ ಟೋಲ್ ಗೇಟ್ ಅನ್ನು ರದ್ದುಗೊಳಿಸ್ತಾರೆ ಅಂತ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಹೆಜಮಾಡಿ ಟೋಲ್ ಗೇಟ್ ವಿಲೀನ ಆಗ್ತದೆ ಅಂತೆ. ಅವರು ಹೇಳಿ 2 ವರ್ಷ ಅದು ಇಷ್ಟವರೆಗೆ ರಿಸಲ್ಟ್ ಏನೂ ಇಲ್ಲ. ಕಳೆದ ತಿಂಗಳಲ್ಲಿ ನಾವು ಭೇಟಿ ಮಾಡಿ ಮುಖಾಂತರ ಚರ್ಚೆ ಮಾಡದೆ ಕೂಡ ಹೇಳಿದ್ದಾರೆ. ಅದು ರಾಷ್ಟ್ರ ಮಟ್ಟದ ಒಂದು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಡೆಲ್ಲಿಯಲ್ಲಿ ಸಭೆ ನಡೆಸಿ ನಾನೊಂದು ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಇವತ್ತಿನವರೆಗೆ ಕೂಡ ಏನು ತೀರ್ಮಾನ ಆಗದೆ ಈಗ ದುಬಾರಿ ವಸೂಲಿ ಮಾಡ್ತಾ ಇದ್ದಾರೆ. ಅದು ನಿಜವಾಗಿ ಜನರಿಗೆ ಒಂದು ರೀತಿಯ ಮೋಸ ಮಾಡುವಂತಹ ಒಂದು ಹುನ್ನಾರ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದ್ ಕಡೆ ಏನು ಸುರತ್ಕಲ್ ಟೋಲ್ ಅನ್ನ ಹೆಜಮಾಡಿ ಟೋಲ್ ಜೊತೆ ಏನು ಮರ್ಜ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಹೇಳಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಪಣಂಬೂರಿನಿಂದ ನಾವು ಹೆಜಮಾಡಿಗೆ ಹೋಗ್ಬೇಕಿದ್ರೆ ಸುರತ್ಕಲ್ ಟೋಲ್ ಗೇಟ್ ಪುನಃ ಹೆಜಮಾಡಿ ಟೋಲ್ ಗೇಟ್ ಎರಡು ಟೋಲ್ ಪಾವತಿ ಮಾಡಬೇಕಾಗ್ತದೆ. ಹೌದು. ಸುರತ್ಕಲ್ ಇಂದ ಹೆಜಮಾಡಿಗೆ 8 ಕಿಲೋಮೀಟರ್ ಇದೆ. 8 ಕಿಲೋಮೀಟರ್ ಇನ್ನೊಂದು ಟೋಲ್ ಕಟ್ಟಬೇಕಾಗ್ತದೆ.
ಎಸ್ ಎಸ್ ಒಟ್ಟಿನಲ್ಲಿ ಈ ಒಂದು ಸುರತ್ಕಲ್ನ ಟೋಲ್ ದುಬಾರಿ ಮಾಡಿರುವಂತದ್ದು ವಾಹನ ಮಾಲೀಕರಿಗೆ ಕತ್ತರಿ ಬಿದ್ದಂತಾಗಿದೆ ಅಂತಾನೆ ಹೇಳ್ಬೋದು. ಹೌದು 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 ಎಸ್ ಧನ್ಯವಾದಗಳು ಸರ್. ಎಸ್ ಏನು ಒಟ್ಟಿನಲ್ಲಿ ಸುರತ್ಕಲ್ ಟೋಲ್ ದುಬಾರಿ ಆಗಿರುವಂತದ್ದು ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ಟೋಲ್ ದುಬಾರಿಯನ್ನ ಮಾಡಲಾಗಿದೆ. ಒಂದ್ ಕಡೆ ರಸ್ತೆ ಕೂಡ ಸರಿಯಾಗಿಲ್ಲ. ಚರ್ಚೆಗಳು ಆಗ್ತಾನೆ ಇತ್ತು, ಸಾಕಷ್ಟು ಚರ್ಚೆಗಳು ಆಗ್ತಾನೆ ಇತ್ತು. ಟೋಲ್ ಅನ್ನ ಫಸ್ಟ್ ರಸ್ತೆಯನ್ನ ರಿಪೇರಿ ಮಾಡಿ ಆ ನಂತರ ಟೋಲ್ ಅನ್ನ ವಸೂಲಿ ಮಾಡಿ ಅನ್ನುವಂತಹ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಇದೀಗ ಏಕಾಏಕಿ ಟೋಲ್ನ ಒಂದು ಶುಲ್ಕ ದುಬಾರಿ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಏನು 5,700 ರೂಪಾಯಿ ಮಾಸಿಕ ಶುಲ್ಕವನ್ನ ಪಡೆಯಲಾಗ್ತಾ ಇತ್ತು. ಆದ್ರೆ ಇದೀಗ ಮುಂದಿನ ವಾರದಿಂದನೇ 6,700 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಸುಸಜ್ಜಿತವಾಗಿಲ್ಲ, ಆದ್ರೂ ಕೂಡ ಟೋಲ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಾರ್ವಜನಿಕರು ಇದ್ರ ಬಗ್ಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ನವಯುಗ ಟೋಲ್ನಲ್ಲಿ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಗಳಿದ್ರೂ ಕೂಡ ಅಲ್ಲಿ ಕಡಿಮೆ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಆದ್ರೆ ಸೂರತ್ಕಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟಿಗಳು ಇಲ್ಲದೆ ಹೋದ್ರೂ ಕೂಡ ದುಬಾರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಿದೆ ಎನ್ನುವಂತಹ ಒಂದು ಆಕ್ಷೇಪಣೆಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಎಸ್ ಈ ಒಂದು ಸುರತ್ಕಲ್ ಟೋಲ್ನ ಕುರಿತು ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ದಯಾನಂದ್ ಶೆಟ್ಟಿ ಹೋರಾಟ ಸಮಿತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ. ನಮಸ್ತೆ. ನಮಸ್ತೆ ಸರ್. ಹೇಳಿ. ಏನು ಸುರತ್ಕಲ್ನ ಈ ಒಂದು ಟೋಲ್ ದುಬಾರಿ ಆಗಿರುವಂಥದ್ದು ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ದುಬಾರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಮುಂದಿನ ವಾರದಿಂದನೇ 6,700 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನಾವು ಮೊದಲೇ ಈ ಬಗ್ಗೆ ಎಚ್ಚರಿಸಿದ್ದೆವು. ಜನರಿಗೆ ಕಳೆದ 2 ವರ್ಷದಿಂದ ನಿರಂತರವಾಗಿ ತೀವ್ರವಾದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಆದ್ರೆ ಈ ಬಗ್ಗೆ ನಮ್ಮನ್ನ ಈಗ ಸರ್ಕಾರ, ಮುಖ್ಯವಾಗಿ ಬಿಜೆಪಿಯವರು ಏನೋ ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಇವರು ಈ ಬಗ್ಗೆ ಯಾವುದೇ ಇದನ್ನ ವಹಿಸ್ತಾ ಇಲ್ಲ. ಜನರಿಗೆ ಹೊರೆಯಾಗುವುದಿರ್ಲಿ, ಜನರಿಗೆ ಸಮಸ್ಯೆ ಆಗುದಿರ್ಲಿ, ಯಾವುದ್ರ ಬಗ್ಗೆ ಅದ್ರ ಮಾತಾಡ್ತಾ ಇಲ್ಲ. ಒಂದೊಂದು ಬಾರಿ ಹೇಳ್ತಾರೆ ಮುಚ್ತೇವೆ ಮತ್ತೆ ವಿಲೀನ ಮಾಡ್ತೇವೆ, ಇದರ ಚರ್ಚೆ ನಡೀತಾ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅದನ್ನ ಮತ್ತೆ ನವೀಕರಿಸ್ತಾ ಇದ್ದಾರೆ. ಅದನ್ನ ಟೋಲ್ ನ ಏನು ಗುತ್ತಿಗೆ ಇದೆ ನವೀಕರಿಸೋದು ಆಯ್ತು. ಆಮೇಲೆ ಈಗ ಫಾಸ್ಟ್ ಟ್ರ್ಯಾಗ್ ಅಲ್ಲಿ ಜಾರಿಗೆ ಮಾಡಿದ್ರು. ಫಾಸ್ಟ್ ಟ್ರ್ಯಾಗ್ ಬರುವಾಗ್ಲೇ ನಾವು ಹೇಳಿದೆವು ಇದು ಜನರ ಬ್ಯಾಂಕಿನ ಖಾತೆಯಿಂದಲೇ ಹಣ ತೆಗೆಯುವಂತ ಯೋಜನೆ. ಯಾಕೆಂದ್ರೆ ಹಿಂದೆ ಆದ್ರೆ ಜನ ಕೈಯಲ್ಲಿ ಕೊಡ್ಬೇಕಿತ್ತು, ಇನ್ನೇನಿದ್ರು ಅದು ಎಷ್ಟು ಅವರಿಗೆ ಇಚ್ಛೆ ಬಂದಾಗೆ ಹೆಚ್ಚಳ ಮಾಡ್ತಾ ಹೋಗ್ಬೋದು, ಅವರಿಗೆ ಖುಷಿ ಬಂದಾಗೆ ಕಟ್ ಮಾಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಇದು ಇಡೀ ದೇಶದ ಜನರನ್ನ ಲೂಟಿ ಮಾಡ್ಲಿಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳಲ್ಲಿ ತರ್ತಾ ಇದೆ. ಇದ್ರಲ್ಲಿ ಇದು ಕೂಡ ಒಂದು. ಯಾಕೆಂದ್ರೆ ಅನ್ನೋ ಉದ್ಯಮಿಗೆ ಇದರಿಂದಾಗಿ ಅದೆಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ ಬಂದಿದೆ. ಒಂದು ಫಾಸ್ಟ್ ಟ್ರ್ಯಾಗ್ ಗಾಗಿ ಅಕೌಂಟ್ ಮಾಡಿರುವಂತದ್ದು, ಅದರಲ್ಲಿ ಹಣ ಹಾಕಿರುವಂತದ್ದು, ಇವೆಲ್ಲದ್ರಿಂದ ಅಂದ್ರೆ ಈ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲವನ್ನ ಖಾಸಗಿ ಉದ್ಯಮಿಗಳಿಗೆ ದುಡ್ಡು ಮಾಡ್ಲಿಕ್ಕೆ ಕೊಡ್ತಾ ಇರೋದ್ರಿಂದ ಏನು ವಿಶೇಷ ಅಲ್ಲ. ಅದು ಜನರಿಗೆ ಯಾವಾಗ ಬುದ್ಧಿ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಸಂಸದರು ಈ ಬಗ್ಗೆ ಹೇಳ್ತಾರೆ, ಒಮ್ಮೆ ಹೇಳ್ತಾರೆ ನಾನು ಹೊಡೆದಾಕ್ತೇನೆ, ನಾನು ಅದನ್ನ ಬೆಳೆದಾಕ್ತೇನೆ, ಮುಚ್ತೇನೆ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ರಿನ್ಯೂವಲ್ ಆಗ್ತಾ ಇದೆ, ಮತ್ತೆ ಮುಂದುವರಿತಾನೆ ಇದೆ. ಇದ್ರ ಬಗ್ಗೆ ಏನು ಜನರೇ ಎಚ್ಚೆತ್ತುಕೊಳ್ಬೇಕು, ಜನರೇ ಬಗ್ಗೆ ಬೀದಿಗಿಳಿಬೇಕಾಗ್ತದೆ. ಒಂದು ಕಡೆ ರಸ್ತೆ ಕೂಡ ಸರಿ ಇಲ್ಲ,
ಇಲ್ಲ, ಆ ಕಡೆ ರಸ್ತೆ ರಿಪೇರಿಯನ್ನ ಕೂಡ ಮಾಡುವ ಬಗ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಗುಂಡಿಗಳನ್ನು ನೋಡ್ಬೇಕು. ಮುಖ್ಯವಾಗಿ ಜಂಕ್ಷನ್ ಅಲ್ಲಿ ಹೌದು. ಆ ಸರ್ವಿಸ್ ರಸ್ತೆಯನ್ನ ಒಂದು ಪ್ಯಾಚ್ ಮಾಡುವಂತ ಒಂದು ಅವರಿಗೆ ನೈತಿಕತೆ ಇಲ್ಲ. ಅಷ್ಟು ಅಯೋಗ್ಯರಾಗಿ ಬಿಟ್ಟಿದ್ದಾರೆ. ಎಲ್ಲಾ ಆಡಳಿತದಲ್ಲಿ ಅವರೇ ಕೂತಿದ್ದಾರೆ. ಎಲ್ಲಾ ಕಾರ್ಪೊರೇಟರ್ಗಳು, ಅದು ಮೇಯರ್, ಅದು ಎಲ್ಲಾ ಸ್ಥಾನಗಳಲ್ಲಿ ಅವರೇ ಗೆದ್ದು ಇದ್ರೂ ಕೂಡ ಒಂದು ರಸ್ತೆಯ ಪ್ಯಾಚ್ ವರ್ಕ್ ಮಾಡುವಂತ ಗತಿ ಇಲ್ಲ. ಹಿಂದೆ ಎಲ್ಲ ಹೈವೇ ಅಂದ್ಕೂಡ್ಲೆ, ಹೆದ್ದಾರಿ ಅಂದ್ಕೂಡ್ಲೆ ಅದಕ್ಕೆ ಒಂದು ಗೌರವಾನ್ವಿತ ಇದಿತ್ತು ಕೇಂದ್ರ ಸರ್ಕಾರದ್ದು. ಅದಕ್ಕೆ ಒಂದು ಅದರದೇ ಇದು ಇದೆ, ಸ್ಟ್ರಿಕ್ಟ್ ಇದೆ, ಅದು ಪ್ಯಾಚ್ ಇದು ಏನಿದೆ ಅದರ ಕಾಮಗಾರಿಗಳು ಆಗ್ತಾ ಇದೆ ಅನ್ನುವ ಗೌರವ ಇತ್ತು. ಆದ್ರೆ ಈಗ ಹಾಗಿಲ್ಲ. ಈಗ ಅದಕ್ಕಿಂತ ಈ ಒಳ ರಸ್ತೆಗಳು, ನಗರ ಪಾಲಿಕೆ ಅಥವಾ ಪಂಚಾಯತ್ನ ಒಳ ರಸ್ತೆಗಳು ತುಂಬಾ ಚೆನ್ನಾಗಿದ್ದಾವೆ. ಹೆದ್ದಾರಿ ಅಂತೂ ಕುಲಗೆಟ್ಟು ಹೋಗಿದೆ. ಈಗ ಕೂಳೂರಿನಿಂದ ನಂತೂರ್ವರೆಗೆ ಯಾವುದೇ ಇದ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಗುಂಡಿಗಳಿದ್ದಾವೆ. ಅದನ್ನ ಕೇಳುವವರಿಲ್ಲ. ಆದ್ರೆ ಬಿಲ್ ಪಾಸ್ ಆಗ್ತಾ ಉಂಟಲ್ಲಿ, ಕೆಲಸ ಆಗ್ತಾ ಇಲ್ಲ. ಇಡೀ ವಿಶ್ವವನ್ನೇ ನನ್ನ ಕೈಯಲ್ಲಿ ಕಪಿ ಮುಷ್ಟಿಯಲ್ಲಿ ತಿರುಗಿಸ್ತೇನೆ ಅಂತ ಹೇಳಿಕೊಂಡು ಬಂದವರು ಕನಿಷ್ಠ ರಸ್ತೆಯ ಗುಂಡಿಯನ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಒಟ್ಟಿನಲ್ಲಿ ಎಲ್ಲಾ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಒಂದು ಕಡೆ ರಸ್ತೆ ರಿಪೇರಿ ಮಾಡಿ ನಂತರ ಟೋಲ್ ಅನ್ನ ವಸೂಲಿ ಮಾಡಿ ಅನ್ನುವಂತ ಹೋರಾಟಗಳು ನಡೀತಾ ಇದ್ರು ಕೂಡ ಅದು ಅವರ ಕಿವಿಗೆ ಬೀಳ್ತಾ ಇಲ್ಲ ಅನ್ನುವಂತ ಮಾತನ್ನ ನೀವು ಹೇಳ್ತಾ ಇದ್ದೀರಾ. ಅವರು ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಈಗ ಆಡಳಿತ ಮಾಡುವವರು ಯಾರು ಸಂಸದೀಯರಿದ್ದಾರೆ, ಶಾಸಕರಿದ್ದಾರೆ, ಅವರನ್ನ ಜನರನ್ನ ಒಂದ್ ರೀತಿ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಅವರನ್ನ ಅವರಿಗೆ ಏನು ಮಾಡಿದ್ರು ನಡೀತಾ ಅನ್ನುವಂಥದ್ದಾಗಿ ಹೋಗಿದೆ. ಎಷ್ಟು ಸುಳ್ಳುಗಳನ್ನ ಹೇಳ್ತಾರೆ, ದಿನಕ್ಕೊಂದು ಸುಳ್ಳುಗಳನ್ನ ಹೇಳ್ತಾರೆ. ಆದ್ರೂ ಜನ ಅವರನ್ನೇ ನಂಬ್ತಾರೆ. ಚುನಾವಣೆ ಬರುವಾಗ ಮತ್ತೆ ಪಾಕಿಸ್ತಾನ ಅದು ಇದು ಅಂತ ತರ್ತಾರೆ, ಹಿಂದೂ ಮುಸ್ಲಿಂ ತರ್ತಾರೆ, ಜನ ಮತ್ತೆ ಅವರಿಗೆ ಬಲಿಯಾಗಿ ಬಿಡುತ್ತೆ. ಈಗ ಯಾರು ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ ಅವರ ಕೈಗೆ ಅಧಿಕಾರ ಕೊಟ್ರೆ ಮತ್ತೆ ಅವ್ರು ಮಾಡೋದೇನು? ಹೌದು, ಈ 5-6 ವರ್ಷಗಳಲ್ಲಿ ಆಗಿರೋದೇನು? ಹಿಂದಿನ ಸರ್ಕಾರ ಇರುವಾಗ ಕೂಡ ಆಗಿರೋದೇನು? ಎಲ್ಲದರಲ್ಲೂ ಬೆಲೆ ಏರಿಕೆ, ಎಲ್ಲದರಲ್ಲೂ ಸುಲಿಗೆ, ಎಲ್ಲದರಲ್ಲೂ ಕಡಿತ. ಹೌದು, ಎಲ್ಲಾದ್ರೂ ಜನರಿಗೆ 5 ಪೈಸೆ ಒಂದು ಲಾಭಕಾರಿಯಾಗಿರೋದು ಯಾವುದೂ ಇಲ್ಲ. ಜನರಿಗೆ ನಿಟ್ಟುಸಿರು ಬಿಡುವಂತ ಯಾವುದೇ ಯೋಜನೆಯನ್ನ ಈ ಕೇಂದ್ರ ಸರ್ಕಾರ ತರಲಿಲ್ಲ. ಅದು ಪೆಟ್ರೋಲ್ ಡೀಸೆಲ್ ಯಾವುದು ಯಾವುದೇ ಇದನ್ನ ಅವರು ಚುನಾವಣೆಗೆ ಬರೋ ಮೊದಲು ಅವನು ಹೇಳಿದ್ರು, ನಾವು ಅದು ಮಾಡ್ತೇವೆ, ಪೆಟ್ರೋಲ್ ನ ಬೆಲೆ ನೋಡಿ, ಅಲ್ಲಿ ಪಾಕಿಸ್ತಾನದ ಉಗ್ರರು ನೋಡಿ, ಅಲ್ಲಿನ ನುಸುಳುಕೋರು ನೋಡಿ, ಎಲ್ಲವನ್ನ ಹೇಳಿದ್ರು. ಈಗ ಎಲ್ಲವನ್ನ ಅದಕ್ಕೆ ಉಲ್ಟಾ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಕೂಡ ಹೆಚ್ಚಾಗಿದೆ. ಹೌದು, ಹೆಚ್ಚು ಆಗ್ಬಾರ್ದಂತಲ್ಲ, ಅದ್ರ ಇತಿಮಿತಿಯಲ್ಲಿ ಆಗ್ಬೋದು. ಆದ್ರೆ ಇವರು ಚುನಾವಣೆಗೆ ಪೂರ್ವವಾಗಿ ಕೊಟ್ಟ ಆಶ್ವಾಸನೆಗಳೇನು? ನಾವೆಲ್ಲವನ್ನ ಸರಿ ಮಾಡ್ತೇವೆ, ಎಲ್ಲವನ್ನ ಕಡಿಮೆ ಮಾಡ್ತೇವೆ. ಪ್ರಾಯಶಃ ಅದು ಅಷ್ಟರಲ್ಲಿ ಇದ್ದಿದ್ರಾದ್ರೂ ಪರವಾಗಿರ್ಲಿಲ್ಲ. ಆದ್ರೆ ಇದಕ್ಕಿಂತ ಒಂದು 4-5 ಪಟ್ಟು ಹೆಚ್ಚಳವೇ ಆಯ್ತು ವಿನ ಕಡಿಮೆ ಎಂತೂ ಆಗ್ಲೇ ಇಲ್ಲ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ಧನ್ಯವಾದಗಳು ಸರ್. ಏನು ದಯಾನಂದ ಶೆಟ್ಟಿ ಅವರು ಹೋರಾಟ ಸಮಿತಿಯ ಅವರು ಕೂಡ ಹೇಳಿದ್ರು, ಈಗಾಗಲೇ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಇದು ದುಬಾರಿ ಆಗುತ್ತೆ ಅನ್ನೋದನ್ನ ಕನಿಷ್ಠ ಪಕ್ಷ ಯೋಚನೆ ಆದ್ರೂ ಮಾಡಬೇಕಾಗಿತ್ತು ಅಂತ. ಆದ್ರೆ ಈ ಬಗ್ಗೆ ಯೋಚನೆಯನ್ನ ಕೂಡ ಮಾಡದೆ ಫಾಸ್ಟ್ ಟ್ಯಾಗ್ ಅನ್ನುವಂಥದ್ದು ಬಂದಿದೆ. ಏನು ಹೋಗುವಂಥ ಸಂದರ್ಭಗಳಲ್ಲಿ ಫಾಸ್ಟ್ ಟ್ಯಾಗ್ ಇಂದ ಕಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಇದರಿಂದ ಏನು ದುಬಾರಿ ಒಂದು ಶುಲ್ಕ ಕೂಡ ವಸೂಲಿ ಆಗುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳಿದ್ರು. ಕೇವಲ 17 ಕಿಲೋಮೀಟರ್ ಅಂತರಕ್ಕೆ ಒಂದು ಕಡೆ ರಸ್ತೆನೂ ಸರಿ ಇಲ್ಲ, ಆ ಕಡೆ ರಸ್ತೆ ರಿಪೇರಿ ಮಾಡಿದ ನಂತರ ಟೋಲ್ ಅನ್ನ ಪಡೆದುಕೊಂಡ್ರು ಕೂಡ ಪರವಾಗಿಲ್ಲ. ಆದ್ರೆ ರಸ್ತೆ ಏನು ರಿಪೇರಿಯ ಇರುವಂತಹ ಸಂದರ್ಭಗಳಲ್ಲೇ ಟೋಲ್ ಅನ್ನ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂತಹ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಎನ್ಆರ್ಸಿ ಮತ್ತು ಸಿಎ ಜಾರಿ ಮಾಡಿ ಕೇಂದ್ರ ಸರ್ಕಾರ ಯುದ್ಧಕ್ಕೆ ಹೊರಟಿದೆಯೇ? ಮುಸ್ಲಿಂ ಸಮುದಾಯಕ್ಕೆ ಏನು ತೊಂದರೆ ಇಲ್ಲ ಎಂದಾದರೆ ನಿಮ್ಮ ವಿಧೇಯಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಸೇರಿಸಿ. 3 ದೇಶಕ್ಕೆ ಸೀಮಿತ ಯಾಕೆ ಶ್ರೀಲಂಕಾವನ್ನ ಬಿಟ್ಟಿದ್ದೀರಿ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರಶ್ನಿಸಿದ್ರು. ಎಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರವರು, ಮಾಜಿ ಉಪಮೇಯರ್ ಸನ್ಮಾನ್ಯ ಮೊಹಮ್ಮದ್ರವರು, ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ನೀರಜ್ ಪಾಲ್, ಬೆಳ್ತಂಗಡಿ ಎಲ್ಜಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಈಶ್ವರ ಭಟ್ ಇದ್ದಾರೆ. ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸ್ತಾ, ಇವತ್ತು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಎನ್ಆರ್ಸಿ, ಸಿಎಎ ಇದರ ನಂತರ ಇಡೀ ದೇಶದಲ್ಲಿ ಆಗುವಂತಹ ಘಟನೆಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ನಿನ್ನೆ ತಾನೇ JNU ಕ್ಯಾಂಪಸ್ನಲ್ಲಿ
ಮುಸುಕುದಾರಿಗಳು ಕ್ಯಾಂಪಸ್ನೊಳಗೆ ಬಂದು ಕಲ್ಲು ತೂರಾಟ, ಕತ್ತಿ ದೊಣ್ಣೆಯಿಂದ ಹಲ್ಲೆ ಮಾಡಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ABVP ಸಂಘಟನೆ ಕೃತ್ಯ ಅಂತೇಳಿ ದಾವೆ ದಾಖಲು ಮಾಡಲಿಕ್ಕೆ ಅವರ ಅರ್ಜಿಯನ್ನು ಕೊಟ್ಟಿದ್ದಾರೆ. ಒಕ್ಕೂಟದ ಅಧ್ಯಕ್ಷೆ ಇಶಾ ಘೋಷ್ ಅವರು ಕೂಡ ಗಲಭೆಯಲ್ಲಿ ಅವರಿಗೆ ತಲೆಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ. ಮಾತ್ರ ಅಲ್ಲ, 20 ಮಂದಿ JNUನ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಎಲ್ಲ ಅಹಿತಕರ ಘಟನೆಗಳು ಪೊಲೀಸರ ಮತ್ತು ಅಲ್ಲಿಯ ಸೆಕ್ಯೂರಿಟಿಯ ಎದುರೇ ಆಗಿದೆ. ಆದರೂ ದಿಲ್ಲಿ ಪೊಲೀಸರು ಮೌನ ವಹಿಸಿದ್ದಾರೆ, ಯಾವುದೇ ಒಂದು ಕಾರ್ಯಾಚರಣೆಗೆ ತೊಡಗಲಿಲ್ಲ ಅನ್ನುವಂಥ ವಿಚಾರವನ್ನ JNU ಅವರು ಹೇಳಿದ್ದಾರೆ. ಅಧ್ಯಾಪಕರುಗಳು ಕೂಡ ಇದರಿಂದ ನೊಂದಿದ್ದಾರೆ. ಅನೇಕ ಜನರಿಗೆ ಗಾಯಾಳುಗಳಾಗಿ ತೊಂದರೆ ಆದದನ್ನು ನಾವು ನೋಡಿದ್ದೇವೆ. ಬಹುಶಃ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ನೊಳಗೆ ಇಂತಹ ಮುಸುಕುದಾರಿಗಳು ಬಂದು ಇಂತಹ ದಾಂಧಲೆ ಮಾಡೋದು ಬಹಳ ಖೇದಕರ. ಜಾಮಿಯಾ PVಯಲ್ಲಿ ಕೂಡ ಪೊಲೀಸ್ ಹಿಂಸಾಚಾರ ಆದದ್ದು ನಾವೆಲ್ಲ ಕೇಳಿದ್ದೇವೆ. ಬಹುಶಃ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಸೆಕ್ಯೂರಿಟಿ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ. ಇದನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣ ಖಂಡಿಸ್ತದೆ. ಅಲ್ಲಿ ಆ ವಿದ್ಯಾರ್ಥಿಗಳ ಕ್ಯಾಂಪಸ್ ಅನ್ನ ಫ್ರೀ ಮಾಡಬೇಕು, ಅವರಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ನಿಗಾ ವಹಿಸಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ನಮ್ಮ ರಾಜ್ಯದಲ್ಲಿ ಕೂಡ ಮೊನ್ನೆ ಸೋಮಶೇಖರ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20% ಇರುವ ಜನರನ್ನ 80% ಇರುವ ಜನರು ನಾವು ಕತ್ತಿ ಹಿಡಿತೇವೆ, ನೀವು ಹುಷಾರಾಗಿರ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆ. ಕತ್ತಿ ಹಿಡಿದು ಖಡ್ಗ ಹಿಡಿದು ಬೀದಿಗಿಳಿಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಬಹುಶಃ ಇದು ದೇಶ ವಿರೋಧಿ ಹೇಳಿಕೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡ್ತಿದ್ದೇವೆ. ಇನ್ನು ಯಾವುದು ದೇಶ ವಿರೋಧಿ ಹೇಳಿಕೆಗಳು, ಯಾವುದು ಅಲ್ಲ ಅನ್ನೋದನ್ನ ಯಾವ ರೀತಿ ವ್ಯಾಖ್ಯಾನಿಸಬೇಕು ಅನ್ನೋದನ್ನ ನಾವಿನ್ನು ಬಹಳ ಬೇಸರದಿಂದ ಹೇಳಬೇಕಾಗ್ತದೆ. ಅವರ ಮೇಲೆ ಕೇಸ್ ದಾಖಲಾಗಿದೆ, ಅವರನ್ನ ಬಂಧಿಸಬೇಕು. ಭಾರತೀಯ ಜನತಾ ಪಕ್ಷದಿಂದ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಇವತ್ತು ಜನರ ಭಾವನೆಗಳನ್ನ ಕೆರಳಿಸಿ ಮತ ಬ್ಯಾಂಕ್ ಅನ್ನ ಭದ್ರಪಡಿಸುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ. ಇಡೀ ದೇಶದಲ್ಲಿ ಜನರನ್ನ ಬೇರೆ ಬೇರೆ ವಿಚಾರಗಳಲ್ಲಿ ವಿಭಜಿಸಿ ಅವರ ಭಾವನೆಗಳನ್ನ ಕೆರಳಿಸುವ ಮುಖಾಂತರ ತಮ್ಮ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವಂತಹ ಒಂದು ವ್ಯವಸ್ಥೆ. ಇವತ್ತು ಆರ್ಥಿಕ ವ್ಯವಸ್ಥೆ ಕುಸಿದಿದೆ, ಆಡಳಿತ ವ್ಯವಸ್ಥೆ ಕುಸಿದಿದೆ. ಇಡೀ ದೇಶ ಇವತ್ತೊಂದು ಜನರು ಬಹಳಷ್ಟು ನೊಂದು ಬದುಕುವಂತ, ಹೆದರಿಕೆಯಿಂದ ಬದುಕುವಂತ ಕಾಲದಲ್ಲಿ ಬದುಕ್ತಾ ಇದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಇಂತಹ ಒಂದು ಸೂಕ್ಷ್ಮ ಕಾನೂನುಗಳ ಹೇರಿಕೆಯಿಂದ ಜನಜೀವನ ಅಸ್ತವ್ಯಸ್ತವಾಗುವಂತಾಗಿದೆ. ಭಾರತ ದೇಶ ಶಾಂತಿಪ್ರಿಯ ದೇಶವಾಗಿರಬೇಕು ಅಂತ ಹೇಳಿ ನಮ್ಮ ಭಾವನೆ. ಒಂದು ಕಡೆಯಿಂದ ಮೋದಿ ಅವರು ಹೇಳ್ತಾರೆ ನಾವು NRCಯನ್ನು ಜಾರಿ ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಮಿತ್ ಶಾ ಹೇಳ್ತಾರೆ ನಾವು ಇದರಿಂದ 1 ಇಂಚು ಕೂಡ ಹಿಂದೆ ಸರಿಯುವುದಿಲ್ಲ ಅಂತ. ಇವರ ಇಬ್ಬಗೆಯ ನೀತಿ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಿರುವಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೋರಿಕೆ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ, ಶಾಂತಿ ಸುವ್ಯವಸ್ಥೆ ಇಲ್ಲ. ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಜಿಲ್ಲಾಧ್ಯಕ್ಷರು ಹೇಳಿದ್ದನ್ನು ಮುಂದುವರಿಸಿ, ಒಂದು ದಿನದಲ್ಲಿ 1,000 ಕಡೆ 1 ಕೋಟಿ ಜನ ಪ್ರತಿಭಟನೆ ಮಾಡಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇದು ಮೊದಲನೇ ಬಾರಿ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ನಡೀತಾ ಇದೆ. ಒಂದು ದಿನದಲ್ಲಿ 1,000 ಕಡೆ 1 ಕೋಟಿ ಜನ. ಅಷ್ಟು ಆಗಿ ಕೂಡ
ಏನೂ ಆಗಿಲ್ಲ ದೇಶದಲ್ಲಿ ಅಂತ ಹೇಳ್ತಾರೆ. ಈಗ ನಿನ್ನೆಯಿಂದ ಒಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ದಾರೆ. ನಾವು ಮನೆ ಮನೆಗೆ ಹೋಗ್ತೇವೆ ಮತ್ತು NRC ಮತ್ತು CAA ಬಗ್ಗೆ ನಾವು ಜನರಿಗೆ ಕನ್ವಿನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಯ್ಯೋ ದೇವರೇ, ನೀವು ಸರ್ಕಾರ ನಡೆಸ್ತೀರಿ, ಸರ್ಕಾರ ನಡೆಸುವ ಜವಾಬ್ದಾರಿ ನಿಮ್ಮದು. ವಿರೋಧ ಪಕ್ಷದವರು ಯಾರ್ಯಾರಿಗಾದ್ರೆ ಅನ್ಯಾಯ ಆಗಿದೆ ಅವರು ಪ್ರತಿಭಟನೆ ಮಾಡಿ ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂದಾಗ ಈ ಸರ್ಕಾರ ಯುದ್ಧಕ್ಕೆ ಹೋಗ್ತಾ ಇದೆ ಅಲ್ಲ, ಇವರಿಗೆ ತಲೆ ಕೆಟ್ಟಿದೆಯಾ? ಯಾವ ಜನರ ಸಮಸ್ಯೆ ಕೇಳೋದು? ನಾವು ಮನೆಗೆ ಹೋಗ್ತೇವೆ, ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಕನ್ವಿನ್ಸ್ ಮಾಡ್ತೇವೆ ಅಂತ ಹೇಳೋದು ಯಾರಿಗೋಸ್ಕರ? ಏನು ಯುದ್ಧಕ್ಕೆ ಹೊರಟಿದ್ದೀರಾ ನೀವು? ವಾಟ್ ಈಸ್ ಯುವರ್ ಇಂಟೆನ್ಷನ್? ನೀವು ಇದು ಮಾಡತಕ್ಕಂಥ ಉದ್ದೇಶ ಏನು? ಏನು ಇದು ವಾರ್ಫೀಲ್ಡಿಗೆ ಎಳೆದಿದ್ದೀರಾ ನೀವು? ಈ ದೇಶದ ಪರಿಸ್ಥಿತಿಯನ್ನು ಅಧೋಗತಿಗೆ ಕೊಂಡೋಗ್ತೀರಾ? ಈ ದೇಶದಲ್ಲಿ ಯಾರು ಅಭಿವೃದ್ಧಿ ಮಾಡೋದು? ಯಾರು ಶಾಂತಿ ಪಾಲನೆ ಮಾಡೋದು? ಯಾವ ನೈತಿಕತೆ ಇದೆ ನಿಮಗೆ? ಏನೂ ಆಗಿಲ್ಲ ಅಂತ ಆದರೆ ನೀವು ಯಾರ ಮನೆಗಳಿಗೆ ಹೋಗ್ತಾ ಇದ್ದೀರಿ? ಇವತ್ತು ಟಿವಿಗಳಲ್ಲಿ ನೋಡಿ, ಎಲ್ಲರೂ ಮುಸ್ಲಿಂ ಸಮುದಾಯದ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬಣ್ಣ ಮಾರುವವನ ಹತ್ರ ಅವನ ಹತ್ರ ಹೋಗಿ ಮಾತಾಡ್ತಾರೆ, ಇಲ್ಲಿ ಮಸೀದಿಗಳಿಗೆ ಹೋಗಿ ಗುರುಗಳ ಹತ್ರ ಮಾತಾಡ್ತಾರೆ. ಇದರಿಂದ ನಿಮ್ಮ ಸಾಧನೆಯನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇಫ್ ಯು ಸೇ ದಟ್ ಮುಸ್ಲಿಮ್ಸರಿಗೆ ಇದರಿಂದ ಏನೂ ತೊಂದರೆ ಇಲ್ಲ ಅಂತಾದ್ರೆ, ಅಥವಾ ಈ ಕಾನೂನಿನಿಂದ ಏನೂ ತೊಂದರೆ ಆಗುದಿಲ್ಲ ಅಂತಾದ್ರೆ, ನೀವು ತಂದಂತ ಅಮೆಂಡ್ಮೆಂಟ್ ಅಲ್ಲಿ ಮುಸ್ಲಿಂ ಎಕ್ಸೆಪ್ಟ್ ಮುಸ್ಲಿಂ ಅಂತೇಳಿ ಯಾಕೆ ಬರುತ್ತೆ? ಆಡ್ ಮಾಡಿ. ನಿಮ್ಗೆ ನೈತಿಕತೆ ಇದ್ರೆ, ಎಲ್ಲ ಸಮುದಾಯದ ಒಟ್ಟಿಕೊಂಡು ಹೋಗ್ಬೇಕಂತ ಇದ್ರೆ, ಈ ದೇಶ ಒಂದಾಗಿ ಉಳಿಬೇಕಂತ ಇದ್ರೆ, ನೀವು ತಂದಂತ ಅಮೆಂಡ್ಮೆಂಟ್ ಏನಿದೆ ಅದರಲ್ಲಿ ಮುಸ್ಲಿಂ ಸಮುದಾಯವನ್ನು ಆಡ್ ಮಾಡಿ. ಬಿಟ್ಟರೆ ಯಾಕೆ? ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಅಂದ್ರೆ ಶ್ರೀಲಂಕಾದವರ ಬಗ್ಗೆ ಯಾಕೆ ಮಾತಾಡಿಲ್ಲ ನೀವು? ಶ್ರೀಲಂಕಾದಿಂದ ನಿರಾಶ್ರಿತರು ಇಲ್ಲಿ ಬಂದಿಲ್ವಾ? ಅಲ್ಲಿ ಗಲಾಟೆ ಆಗಿ ಇಲ್ಲಿ ಬರ್ಲಿಲ್ವಾ? ಹಿಂದೂಗಳು ಬರ್ಲಿಲ್ವಾ? ಕ್ರಿಶ್ಚಿಯನ್ಸ್ ಬರ್ಲಿಲ್ವಾ? ಮುಸ್ಲಿಂ ಬರ್ಲಿಲ್ವಾ? ಬರೀ ವೈ ಆರ್ ಯು ಶೋಯಿಂಗ್ ಓನ್ಲಿ 3 countries? 3 ದೇಶವನ್ನು ಯಾಕೆ ತೋರಿಸ್ತೀರಿ? ಅದನ್ನೆಲ್ಲ ಇಟ್ಕೊಂಡು ನಾವು ಕನ್ವಿನ್ಸ್ ಮಾಡ್ತೇವೆ, ನಾವು ಮನೆಗೆ ಹೋಗ್ತೇವೆ ಅಂದ್ರೆ ಪೇಜಿ ಒಲಮೆ ಇದಂತೆ. ಇವತ್ತು ಈ ದೇಶದಲ್ಲಿ ಏನ್ ನಡೀತಾ ಇದೆ? ಪ್ರತಿಯೊಂದು ಕಡೆಗಳಲ್ಲಿ ಬೆಂಕಿ ಉರಿತಾ ಇದೆ, ಗಲಾಟೆ ಆಗ್ತಾ ಇದೆ, ಜನರು ಆಕ್ರೋಶಗೊಂಡಿದ್ದಾರೆ. ಮತ್ತು ನೀವು ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ ಬರೀ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಸಮಸ್ಯೆ ಅಂತ ತೋರಿಸಲಿಕ್ಕೆ ಹೊರಟಿದ್ದೀರಿ. ದಟ್ ಇಸ್ ನಾಟ್ ದ ಟ್ರೂ ಫ್ಯಾಕ್ಟ್. 60% ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಇವತ್ತು ತೊಂದರೆಗೊಳಗಾಗ್ತಾರೆ. ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವವರು, ಅನೇಕ ಪ್ರದೇಶಗಳಲ್ಲಿ ನಿರಾಶ್ರಿತರ ಇರುವ ಜನಗಳು, ಬೇರೆ ಬೇರೆ ಕಸುಗಳಲ್ಲಿ ಇರುವವರು, ಈ ಸಮಾಜದ ಕಟ್ಟಕಡೆಯ ಬಡವರು ಇವತ್ತು ಈ ಒಂದು ಪೌರತ್ವ ಕಾನೂನು ಒಳಗಡೆ ತೊಂದರೆಗೆ ಒಳಪಡ್ತಾರೆ. ನೀವು ಬರೇ ಮುಸ್ಲಿಮ್ಸರು ಮಾತ್ರ ಅಂತೇಳಿ ಮುಸ್ಲಿಮ್ಸರ ಮನೆಗೆ ಹೋಗ್ತಿದ್ದೀರಲ್ವಾ? ಮತ್ತು ಇದು ಒಂದು ದೊಡ್ಡ ನಾಟಕ ಕಂಪನಿ ನಿಮ್ದು. ನಾವು CMಗಳು ಹೋಗುದು, ಮಂತ್ರಿಗಳು ಹೋಗುದು, ಏನ್ ಹೇಳಿದ್ದೀರಿ ಹೋಗಿದ್ದನ್ನು? ಅಲ್ಲಿ ಹೋಗಿ ಅವ್ರ ರಿಪ್ಲೈ ಏನು ಅದನ್ನು ಜನರಿಗೆ ತೋರಿಸಲ್ವಾ? ಮತ್ತು ಇದರಿಂದ ನಿಮ್ಮ ಮಾಡುವಂತ ಸಾಧನೆ ಏನು ಅಂತ ತೋರಿಸಲ್ವಾ? ಇವತ್ತು ಇಡೀ ದೇಶದಲ್ಲಿ ಇಂಥ ತೊಂದರೆಗಳಿದ್ದಾಗ ನೀವು ಮತ್ತು ಮನೆ ಮನೆಗೆ ಹೋಗಿ ನಾವು ಕನ್ವಿನ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಏನೂ ಅರ್ಥ ಬರೋದಿಲ್ಲ ಅಂತ ಹೇಳುದು ನನ್ನ ಒಂದು ವಿಚಾರ. ಅದು ಅಲ್ಲದೆ ನಿಮಗೆ ಈ ವಿಚಾರದಲ್ಲಿ ಮುಸ್ಲಿಮ್ಸರನ್ನ ಎಲ್ಲಿಯಾದ್ರೂ ಹೊರಗಡೆ ಇಟ್ಟರೆ ಉಳಿದ 80% ಈಗ ಹೇಳಿದ್ರಲ್ಲ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ ಹಾಗೆ, ಆಕ್ಚುಲಿ ನಿಮ್ಮ ಉದ್ದೇಶ ಅದು ಸೋಮಶೇಖರ್ ರೆಡ್ಡಿ ಹೇಳಿದ್ದು 80% ಒಂದು ಕಡೆ ಮಾಡಬೇಕು, ಉಳಿದ 20% ಇನ್ನೊಂದು ಕಡೆ ಮಾಡಬೇಕು. ಅವರು ಕರೆಕ್ಟ್ ಹೇಳಿದ್ದಾರೆ. ಬಿಜೆಪಿ ಎಜೆಂಡಾವನ್ನ ಅವರು ಹೇಳಿದ್ದಾರೆ. ಒಂದು ವೇಳೆ ನಿಮಗೆ ತಾಕತ್ತಿದ್ರೆ ಇಮಿಡಿಯೇಟ್ ಆಗಿ ಅವನಿಗೆ ಬಿಜೆಪಿ ಶಾಸಕತ್ವದಿಂದ ವಜಾ ಮಾಡಿ ಹೊರಗೆ ಹಾಕಿ. ಅವರಿಗೆ ಆ ಶಕ್ತಿ ಇದೆಯಾ? ಅದನ್ನು ಸಮರ್ಥನೆ ಮಾಡ್ತೀರಿ. ಮತ್ತು ನೀವು ಮುಸ್ಲಿಂ ಸಮುದಾಯದ ಹತ್ರ ಹೋಗಿ ಇಲ್ಲ ಇಲ್ಲ ನಿಮ್ಗೆ ತೊಂದರೆ ಇಲ್ಲ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದೀರಿ. ನೀವು ಹೇಳಿದ್ದನ್ನು ಯಾವುದಾದ್ರು ಮಾಡಿದ್ದೀರಾ ಇದುವರೆಗೆ 6 ವರ್ಷದ ಆಡಳಿತದಲ್ಲಿ? ಯಾವುದಾದ್ರು ಒಂದು ಕೆಲಸ ನಾವಿದು ಮಾಡ್ತೇವೆ ಅಂತ ಭಾಷಣ ಮಾಡಿದ್ದನ್ನು ತಮ್ಮ ಕ್ರಿಯೆಯಲ್ಲಿ ತೋರಿಸಿದ್ದೀರಾ? ಯಾವುದಾದ್ರಂತ ಕಾನೂನು ತಂದಿದ್ದೀರಾ? ಬರೀ ಈ ದೇಶವನ್ನ ತುಂಡು ತುಂಡು ಮಾಡಿ
ಯಾವುದಾದ್ರೂ ಒಂದು ಇಶ್ಯೂ ಬೇಕು ನಿಮಗೆ. ಈಗ ಒಂದೇ ರಾಮ ಮಂದಿರ ಇತ್ತು, ಅದು ಈಗ ಸೆಟ್ಲ್ ಆಯಿತು. ಇನ್ನು ಯಾವುದಾದ್ರೂ ಒಂದು ಜ್ವಲಂತ ಸಮಸ್ಯೆ ನಿಮ್ಗೆ ಇರಲೇಬೇಕು. ಅದಕ್ಕಾಗಿ ರಾಜಕಾರಣಕ್ಕಾಗಿ ಈ ವಿಚಾರವನ್ನ ನೀವು ಜೀವಂತ ಇಡ್ಲಿಕ್ಕೋಸ್ಕರ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡಿದವರು ಯಾರು? ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳಿದ್ರು, ಇಲ್ಲ ನಾವು ಪೌರತ್ವ ಕಾಯ್ದೆ ಜಾರಿಗೆ ಮಾಡೋದಿಲ್ಲ. ಇವರು ಹೇಳಿದ್ರು, ಯಾರು? ಹೋಮ್ ಮಿನಿಸ್ಟರ್, ನಾವು ಒಂದು ಇಂಚು ಹಿಂದೆ ಹೋಗೋದಿಲ್ಲ, ನಾವು ಅದನ್ನು ಜಾರಿ ಮಾಡಿಯೇ ಶುದ್ಧು ಅಂತೇಳಿ ಮಾತನ್ನ ಹೇಳಿದ್ರು. ಗೊಂದಲ ಮಾಡಿದ್ದು ನೀವೇ. NRC and CAA both are same. That's a correlated. ಅದು ಇಲ್ಲದ್ರೆ ಇದು ಇರುವುದು ಅಣ್ಣ ತಮ್ಮಂದಿರು. ನಾವು ಮಾಡುವುದಿಲ್ಲ ಅಂತ ಹೇಳಿದ್ರೆ ಜಗತ್ ಮಾಡಿದ್ದೀವಿ ನೀವು ಈಗ NDA ಸರ್ಕಾರ ದೇಶದಲ್ಲಿ 6 ವರ್ಷದ ಅಧಿಕಾರ ಇದೆ. ನೀವು ಎಷ್ಟು ಜನರಿಗೆ ಪೌರತ್ವ ಕೊಟ್ರಿ ಹೇಳಿ? 6 years ಅಲ್ಲಿ 8,000 ಜನರಿಗೆ ಕೊಟ್ರಿ. UPA ಸರ್ಕಾರ 10 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತ ಇತ್ತು. UPA 80,000 ಜನರಿಗೆ ಕೊಟ್ಟಿದೆ ಪೌರತ್ವ. ಕಾನೂನಲ್ಲಿ ತಿದ್ದುಪಡಿ ತಂದು ನೀವು ಮಾಡೋ ಸಾಧನೆ ಏನು? ನೀವು ಮಾಡಿ ಹೊರಟದ್ದು ಪೌರತ್ವ ಹಿಂದೆಯೂ ಕೊಡ್ತಾ ಇತ್ತು. 1957 ಕಾನೂನು ತಂದಿದೆ ಈ ದೇಶದಲ್ಲಿ. ತಂದಿದೆ, ಅದರ ನಂತರ ತಿದ್ದುಪಡಿಗಳು ಬಂದಿದೆ. ತನ್ನಷ್ಟಕ್ಕೆ ಅದು ಆಗ್ತಾ ಹೋಗ್ತಾ ಇತ್ತು. ಯಾರಿಗೆ ಅವಶ್ಯಕತೆ ಇತ್ತು ಅವರ ದಾಖಲೆಗಳನ್ನು ವೆರಿಫೈ ಮಾಡಿ ಪೌರತ್ವ ಕಾನೂನು ಕೊಡ್ತಾ ಇತ್ತು. ನೀವು ಇವತ್ತು ಹೊಸತನ ಯಾಕಂದ್ರೆ ತನ್ನ ಮೇಲೆ ಈಗ ನೀವು ಕನ್ವಿನ್ಸ್ ಮಾಡುವಂತ ಪ್ರಮೇಯಕ್ಕೆ ಯಾಕೆ ಹೇಳಿದ್ರಿ ಅಂದ್ರೆ ನಿಮಗೆ ಸಂಘರ್ಷ ಬೇಕು, ದ್ವೇಷದ ರಾಜಕಾರಣ ಮಾಡಬೇಕು. ಈ ದೇಶದಲ್ಲಿ ಯಾರು ಶಾಂತಿಯಿಂದ ಬದುಕಬಾರದು. ಪ್ರತಿಯೊಬ್ಬರು ಒಂದಲ್ಲ ಒಂದು ತೊಂದರೆಯನ್ನ ಎದುರಿಸಬೇಕು. ಯಾವುದಾದ್ರು ಒಂದು ವಿಚಾರ ಬಿಜೆಪಿಗೆ ರಾಜಕೀಯ ಮಾಡಲಿಕ್ಕೆ, ಮತ ಬ್ಯಾಂಕ್ ಮಾಡಲಿಕ್ಕೆ ಬೇಕು. ಮತ್ತೆ ಹೇಳ್ತೀನಿ, ಕಾಂಗ್ರೆಸ್ ಕುಮ್ಮಕ್ಕ ಕೊಡ್ತಾ ಇದೆ. ಕಾಂಗ್ರೆಸ್ ಆಚೆ ಒಪೋಸಿಷನ್, ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ದೇಶದಲ್ಲಿ ಜನರು ಬೇಡ ಈ ಕಾನೂನು ಅಂತ ಹೇಳಿದಾಗ, ಜನರು ಒಪ್ಪದೇ ಇದ್ದಾಗ ನಾವು ಹೊರಗೆ ಹೇಳಿದಲ್ಲ, ಲೋಕಸಭೆಯಲ್ಲಿಯೂ ರಾಜ್ಯಸಭೆಯಲ್ಲಿಯೂ ವಿರೋಧ ಮಾಡಿದ್ದೇವೆ. ಈ ಕಾನೂನು ಹಿಂದೆ ತೆಗೀರಿ ಅಂತ ಹೇಳಿದ್ದೇವೆ. ಮತ್ತು ನೀವು ಮೆಜಾರಿಟಿ ಇದೆ ನಮ್ಮಲ್ಲಿ ಅಂತ ಹೇಳುವುದನ್ನು ತೋರಿಸಿಕೊಟ್ಟು ಯು ಹಾವ್ ಬ್ರಾಟ್ ದಿ ಕಾನೂನು. ನಾನು ಒತ್ತಾಯ ಮಾಡ್ತೇನೆ, ಇಮಿಡಿಯೇಟ್ ಈ ಕಾನೂನನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ಮತ್ತು ನೀವು ಮನೆಗೆ ಹೋಗುವುದನ್ನು ಕೂಡಲೇ ನಿಲ್ಲಿಸಬೇಕು. ಇದರ ಜನ ಇದಕ್ಕೆ ಪ್ರತಿರೋಧ ಮಾಡ್ತಾರೆ. ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಅಂತ ಅವರು ಹೇಳ್ತಾರೆ. ಏನು ಮಿಸ್ಗೈಡ್? ಕಾನೂನು ತಂದದ್ದು ಕಾನೂನು ಇದೆ. ಕಾಂಗ್ರೆಸ್ನವರು ನೀವು ಕಾಂಗ್ರೆಸ್ನವ್ರು ಯಾಕೆ ಹೇಳಿ? ಕಾಂಗ್ರೆಸ್ನವರು ಡೆಫಿನೆಟ್ಲಿ ಸೇಸ್ ಇದು ದೇಶಕ್ಕೆ ವಿರೋಧವಾದ ಕಾನೂನು, ಇದು ಅವಶ್ಯಕತೆ ಇಲ್ಲ. ಆಡಳಿತ ಪಕ್ಷದಲ್ಲಿ ಇಟ್ಟುಕೊಂಡು ನೀವು ಕಾಂಗ್ರೆಸ್ ಮಾಡೋದು ನೀವು ಮನೆಗೆ ಹೋಗೋದ್ರಲ್ಲಿ ಏನಿದೆ? ಅಂದ್ರೆ ಸಂಘರ್ಷ ಮಾಡ್ತೀರಾ? ಅಲ್ಲ, ನೀವು ಸಂಘರ್ಷ ಮಾಡ್ತೀರಾ? ಯಾರ ಮನೆಗೆ ಹೋಗ್ತೀರಿ ನೀವು? ಯಾರ ಮನೆಗೆ ಹೋಗ್ತೀರಿ? ಅಲ್ಲ, ಯಾರ ಮನೆಗೆ ಹೋಗ್ತೀರಿ? ಅರಿವು ಮೂಡಿಸುದು ಮನೆ ಮನೆಗೆ ಹೋಗ್ಯಾ? ಮನೆಗೆ ಹೋಗಿ ಅರಿವು ಮೂಡಿಸುದ? ಅರಿವು ಮೂಡಿಸಿಲ್ಲ ಅಂತಲ್ಲ, ತಾವು ಮುಂಚೆ ಚಿಂತಕರಿದ್ದಾರೆ, ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ಎಷ್ಟು ಮನೆಗೆ ಹೋಗುದು? 135 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ. ನೀವು ಈಗ ಜನರ ಬೇಡಿಕೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಹೊರಗಿಟ್ಟದ್ದು ತಪ್ಪು. ಅದರ್ ಕಂಟ್ರೀಸ್ ನ ಜನರು ಬಂದಾಗ ಏನ್ ಮಾಡ್ತೀರಿ ಅಂತ ನೀವು ಹೇಳಿಲ್ಲ. ಮತ್ತೆ ಈ ಕಾನೂನಿಂದ ಎಲ್ಲರೂ ಜನ ಸಮಸ್ಯೆ ಡಿಟೆನ್ಷನ್ ಸೆಂಟರ್ಸ್ ಅನ್ನು ಮಾಡುವುದಿಲ್ಲ, ಡಿಟೆನ್ಷನ್ ಸೆಂಟರ್ ಮಾಡುವುದಿಲ್ಲ ಹೇಳಿದ್ರಿ. ಅಸ್ಸಾಮಲ್ಲಿ ಮಾಡಿದ್ರಿ, ಬೆಂಗಳೂರಿನ ನೆಲಮಂಗಲದಲ್ಲಿ ಡಿಟೆನ್ಷನ್ ಸೆಂಟರ್ ನ ಪ್ರಾರಂಭ ಮಾಡಿದ್ರಿ, ಕೊಂಡೋಗಿ ಡಿಟೆನ್ಷನ್ ಸೆಂಟರ್ಗೆ ಹಾಕ್ಲಿಕ್ಕೆ. ನೀವು ಎಷ್ಟು ಜನರಿಗೆ ಕನ್ವಿನ್ಸ್ ಮಾಡ್ತೀರಿ ಈ ಕಾನೂನು ಇಟ್ಕೊಂಡು? ಅಂದ್ರೆ ನೀವು ಯು ವಾಂಟ್ ಟು ಫೈಟ್ ಇಟ್, ನೀವು ಸಂಘರ್ಷ ಮಾಡ್ತೀರಾ? ಅಲ್ಲ, ನೀವೊಂದು ಮತ್ತೊಂದು ವಾರ್ಫೀಲ್ಡ್ಗೆ ಬರ್ತೀರಾ? 60% ಪಾಪ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅಷ್ಟು ಮಂದಿಗೆ ಈಗ ದಾಖಲೆ ಇಲ್ವಾ? ಎಲ್ಲಿದೆ ದಾಖಲೆ? ಇಲ್ಲದವರು ಅಷ್ಟು ಮಂದಿ. They are all Indians. ನಾನು ಇಂಡಿಯಾದಲ್ಲಿ ಹುಟ್ಟಿದವನು, ನಾನು ದಾಖಲೆ ಕೊಂಡೋಗಿ ತೋರಿಸಿ ನಾನು ಭಾರತೀಯ ಅಂತ ಹೇಳ್ಬೇಕಾ? ನಾನು ಹುಟ್ಟುವಾಗ ಭಾರತೀಯ ಅಂತ ಹೇಳ್ಬೇಕಾ? ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ, ನನ್ನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಈಗ ನನ್ನ ಮಕ್ಕಳ ಹತ್ರ ಇದೆ. ಅದ್ರಾಗ ಹಾಸ್ಪಿಟಲ್ ಅಲ್ಲಿ
ಜನನ ಆಗ್ತದೆ, birth certificate ಇದೆ. ಫೈನಲ್ Birth certificate is the most important document. ನಿಮ್ಗೆ ಏನಲ್ಲ Important document is birth certificate. ಆನ್ಲೈನ್ ಅಲ್ಲಿ ನೀವು ನನ್ನ ಇಂಡಿಯನ್ ಸಿಟಿಸನ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಯಾವ ಭಾರತೀಯ ರೆಡಿ ಇದ್ದಾನೆ? ಭಾರತದಲ್ಲಿ ಹುಟ್ಟು ಬೆಳೆದವನು ತಲೆಬಲಾಂತರಕ್ಕೆ ದಾಖಲೆ ಇಲ್ಲ ಅನ್ನೋ ಮಾತ್ರಕ್ಕೆ ಅವನು ಕೊಂಡು ಜೈಲಲ್ಲಿ ಹಾಕ್ತೀರಾ? 20 ವರ್ಷ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತ ಒಬ್ಬ ಯೋಧನಿಗೆನೆ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ. 95% ಆಧಾರ್ ಕಾರ್ಡ್ ಆದವರು ಇದ್ದಾರೆ. 20 ವರ್ಷ ಆಧಾರ್ ಕಾರ್ಡ್ ಬ್ರದರ್, 20 ವರ್ಷ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತ ಅವನ ಹೆಸರಿಂದದು ನಾವು ಅವನಿಗೆನೆ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬರ್ತ್ ಸರ್ಟಿಫಿಕೇಟ್. ನನ್ನ ಹತ್ರ ಒಬ್ಬರ ಪ್ರಶ್ನೆ ಅಲ್ಲ ರೀ. ಎಲ್ಲ ಇದೆ. ನಮ್ಮಲ್ಲಿ ಎಷ್ಟೋ ಜನ ಕಾಡುಗಳಲ್ಲಿ ಬೀದಿಗಳಲ್ಲಿ ವಾಸ ಮಾಡುವವರಿದ್ದಾರೆ, ಎಷ್ಟೋ ಜನ ಮನೆ ರಹಿತ ಇದ್ದಾರೆ, ಎಷ್ಟೋ ಜನ ರೇಷನ್ ಕಾರ್ಡ್ ರಹಿತ ಇದ್ದಾರೆ. 135 crores ಪಾಪ್ಯುಲೇಷನ್ ಅಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವುದು ನಾಟ್ ಮೋರ್ ದನ್ 40 to 50 crores. ದಟ್ ಮೀನ್ಸ್ 100+ crores ಆರ್ ನಾಟ್ ಇನ್ ಎ ಪ್ರಾಪರ್ ಡಾಕ್ಯುಮೆಂಟ್. ಅದೇ ಅವರಿಗೆ ಎಲ್ಲರಿಗೂ ಕೊಡಬೇಕು ಅಂತ ಇವರು ಮಾಡ್ತಾ ಇರೋದಂತೆ. ಅಯ್ಯೋ ಅಂತೆಗಿಂತ ಆಗಲ್ಲ ಸ್ವಾಮಿ. ನೀವು ಮಾಡಿದಂತ ಉದ್ದೇಶ ಸರಿ ಇಲ್ಲ. ಯುವರ್ ಪರ್ಪಸ್ ಇಸ್ ಓನ್ಲಿ ಟು ಡಿವೈಡ್ ದಿ ಕಂಟ್ರಿ ಇನ್ ದಿ ನೇಮ್ ಆಫ್ ರಿಲಿಜನ್. ಉದ್ದೇಶ ಸರಿ ಇಲ್ಲ ಅಂತ ಹೇಳೋದು. ಸತ್ಯ ಇಲ್ಲ. ಅದೇ ನುಸುಳುಕೋರು ಇನ್ನೂ ಬರಬೇಕು ಅಂತ. ನುಸುಳುಕೋರು ಹಿಂದೆಲೂ ಬಂದಿದ್ದಾರೆ ಬ್ರದರ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷ ಆಯ್ತು. ನಿಮ್ಮ ಆನ್ಸರ್ಗೆ ನಿಮ್ಮ ಮುಂದೆ ಬಂದಿದ್ದಾರೆ, ನಾವು ತಡೆ ಹಿಡಿಲಿಲ್ಲ. ಇದು ಕಾನೂನು ಹೊಸದಲ್ಲ. ಪೌರತ್ವ ಕಾನೂನಿನ ಹೊಸ ದೇಶಕ್ಕೆ 1957 ಅಲ್ಲಿ ಬಂದಿದೆ. ನೀವು 6 ವರ್ಷ ಆಡಳಿತ ಮಾಡಿದಿರಲ್ಲ NDA. 6 ವರ್ಷದಲ್ಲಿ ನೀವು 6,000 ಜನರಿಗೆ ಪೌರತ್ವ ಕೊಡ್ಲಿಲ್ವಾ? ನೀವು ಕೊಟ್ಟಿದ್ದೀರಲ್ಲ. ನಾವು 80,000 ಕೊಟ್ಟಿದ್ದೇವೆ 10 ವರ್ಷ ಯುದ್ಧ ಆಡಳಿತದಲ್ಲಿ. ನೀವು ಗುರುತಿಸಿ ಕೊಡಿ. ವೈ ಯು ಆರ್ ಪೊಲಿಟಿಸೈಸಿಂಗ್ ಇಶ್ಯೂ? ನೀವು ರಾಜಕೀಯಕ್ಕೆ ಯಾಕೆ ಮಾಡ್ತೀರಿ? ಇನ್ನೊಂದು ಧರ್ಮಕ್ಕೆ ತೊಂದರೆ ಮಾಡುವ ರೀತಿಯಲ್ಲಿ ಯಾಕೆ ಮಾಡ್ತೀರಿ? ತೊಂದರೆ ಹೇಗಾಗುತ್ತೆ? ವೈ ಯು ಆರ್ ಎಕ್ಸ್ಕ್ಲೂಡಿಂಗ್ ಮುಸ್ಲಿಮ್ಸ್? ಅಲ್ಲ, ಮುಸ್ಲಿಮ್ಸಿಗೆ ತೊಂದರೆ ಅಲ್ಲ ಅಂತಾದ್ರೆ ನೀವು ಯಾಕ್ರಿ ಅವರ ಮುಸ್ಲಿಮ್ಸ್ ಮನೆಗೆ ಹೋಗ್ತೀರಿ ಇವತ್ತು? ಅಲ್ಲಿ ಹೋಗಿ ಏನ್ ಹೇಳಿದಿರಿ? 30 ಲಕ್ಷ ಮನೆ. ಅಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮಿಸ್ಗೈಡ್ ಆಗಿದೆ. ಅವರಿಗೆ ನೀವು ಹೇಳುವಂತದ್ದು ಏನು? ಅಲ್ಲಿ ಹೋಗಿ ಬಣ್ಣ ಹಿರಿಯದ ತೊಂದರೆ ಆಗು지 ಬಣ್ಣ ಮುಸ್ಲಿಮರಿಗೆ ಮಾತ್ರ ತೊಂದರೆ. ಹಿರಿಯದ ತೊಂದರೆ ಆಗು지 ಇಲ್ಲ ಬರ್ಬಿಜ. ಎಲ್ಲಿಗೆ ತೊಂದರೆ? ಅಯ್ಯೋ, ನೀವು ಹೆದರಿಕೆ ಹುಟ್ಟಿಸ್ತಾ ಇದ್ದೀರಿ. ನೀವು ಫಸ್ಟಿಗೆ ಆರಂಭದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರಿ. ಮುಸ್ಲಿಮ್ಸರಿಗೆ ಮಾತ್ರ ಅಲ್ಲ, ನಾನು ಹೇಳೋದು ನೀವು ಮುಸ್ಲಿಮ್ಸರ ಮನೆಗೆ ಮಾತ್ರ ಹೋಗ್ಬೇಡಿ. ಉಳಿದವರು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಅಯ್ಯೋ, ಎಲ್ಲಿ ಮಾಡ್ತಾ ಇಲ್ಲ? ನಾನು ಫಸ್ಟಿಗೆ ಹೇಳಿದೆ 90% ಮುಸ್ಲಿಮ್ಸ್ ಒಂದು ದಿವಸದಲ್ಲಿ 1,000 ಕಡೆಗಳಲ್ಲಿ 1 ಕೋಟಿ ಜನ ಪ್ರತಿಭಟನೆ ಮಾಡಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1947 ನಂತರ ಫಸ್ಟ್ ಇನ್ ಹಿಸ್ಟ್ರಿ. ವಿದ್ಯಾರ್ಥಿಗಳು ನಿನ್ನೆ ಹೇಳಿದ್ರು ಅಧ್ಯಕ್ಷರು, JNUಗೆ ಏನು ಹೇಳಿದ್ರು? ಎಷ್ಟು 3 ಗಂಟೆಗಳ ಕಾಲ 100 ಮುಸುಕುದಾರಿಗಳು ಅಡ್ಡಾಟಿ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲರೂ ಹೊಡಿತಾರೆ 3 hours. ಅದೆಷ್ಟು ದೂರ ಇದೆ ವಿಧಾನಸಭೆ ಇದು ಪಾರ್ಲಿಮೆಂಟ್ ಹೌಸ್ ಇಂದ? ಎಷ್ಟು ದೂರ ಇದೆ? 3 hours. ಪಾರ್ಲಿಮೆಂಟ್ ಹೌಸ್ ಇಂದ ಎಷ್ಟು ದೂರ ಇದೆ? ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಎಷ್ಟು ದೂರ ಇದೆ? ಡೆಲ್ಲಿ ಪೊಲೀಸ್ ನಿಮ್ಮ ಹತ್ರ ಇದೆ. ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತಾ? ಅಯ್ಯೋ, ದಟ್ ಇಸ್ ದ ಪಾರ್ಟ್ ಆಫ್ ಇಟ್. ನಾನು ಹೇಳೋದಲ್ಲ. ಅಯ್ಯೋ, ಇದು ಅದರದ್ದೇ ಭಾಗ. ದೇಶದ ಇದು ಅದರ ಭಾಗ. ದೇಶದ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಗೊತ್ತುಂಟಾ? ತುಕಡೆ ಗ್ಯಾಂಗ್ ಕೋ ಬಂದ್ ಕರೋಣ. ತುಕಡೆ ಚಿಕ್ಕ ಗ್ಯಾಂಗ್ಗಳನ್ನೆಲ್ಲ ಫಿನಿಶ್ ಕರೋ. ದಟ್ ಇಸ್ ಪಾರ್ಟ್ ಆಫ್ ದಿಸ್. ಸಿಲ್ವರ್. ಅದಕ್ಕೆ ನಾನು ಹೇಳೋದು, ಈಗ 18 ತಾರೀಕಿಗೆ 19 ತಾರೀಕಿಗೆ ಬರ್ಲಿಕ್ಕೆ ಕೊಟ್ಟಿದ್ದಾರಲ್ಲ ದೇಶದ ಹೋಮ್ ಮಿನಿಸ್ಟರ್ ಮಂಗಳೂರಿಗೆ, ದಯವಿಟ್ಟು ತಮ್ಮ ಭೇಟಿಯನ್ನು ಮುಂದಕ್ಕೆ ಹಾಕಿ. ಬರ್ಲಿಕ್ಕೆ ಕೂಡುದು ಬಂದ್ರೆ ಮತ್ತು ತುಕಡೆ ಗ್ಯಾಂಗ್ ಇಲ್ಲಿ ಹತ್ತಿದ್ರೆ ಅವ್ರು ಕಟ್ ಮಾಡಿಬಿಡ್ತಾರೆ. ಜನ ಆಕ್ರೋಶಗೊಂಡಿದ್ದಾರೆ. ನಮ್ಗೆ ಶಾಂತಿ ಮುಖ್ಯ ಇದೆ ನಮ್ಮ ಊರಿನಲ್ಲಿ. ಇಲ್ಲಿ ಬಂದು ಮತ್ತೊಮ್ಮೆ ಅಶಾಂತಿ ಮಾಡುವಂತದ್ದು ಬೇಡ. ನೀವು ಬಂದ್ರೆ ಗೋ ಬ್ಯಾಕ್ ಅಮಿತ್ ಶಾ ಅಂತ ಪ್ರತಿಭಟನೆ ಮಾಡ್ತೀವಿ.
ಮತ್ತು ಈಗ ಸ್ವಲ್ಪ ನಮ್ಮ ಜಿಲ್ಲೆ ಶಾಂತಿ ಬಂದಿದೆ. ನೀವು ಬಂದು ಮತ್ತೆ ಇಲ್ಲಿ ಬಂದು ಪ್ರತಿಭಟನೆಗಳನ್ನು ಮಾಡಿ ಮತ್ತೆ ನೀವು ಸಭೆಗಳನ್ನು ನಡೆಸಿ ಶಾಂತಿಯನ್ನು ಕೆದಡುವಂತ ಕಾರ್ಯಕ್ರಮವನ್ನು ಮಾಡಬೇಡಿ. ಹಾಗಾಗಿ ನೀವು ಬರೋದು ಬೇಡ, ನೀವು ಮುಂದಕ್ಕೆ ಹಾಕ್ಬೇಕು. ಸದ್ಯಕ್ಕೆ ನೀವು ಮುಂದಕ್ಕೆ ಹಾಕ್ಬೇಕು. ಯಾವುದೇ ಸಮಿತಿ ಯಾವುದೇ ಸಭೆಗಳಿಗೆ ಜಿಲ್ಲಾಡಳಿತ ಮತ್ತು ಕಮಿಷನ್ ಪರ್ಮಿಷನ್ ಕೊಡಬಾರದು. ಇದು ಹೋಮ್ ಮಿನಿಸ್ಟ್ರಿ ಕೊಡಬಾರದು. ಬಿಕಾಸ್ ಈ ದೇಶದ ಕಾನೂನು ತಂದಿರ್ತಕ್ಕಂಥದ್ದು ಮತ್ತೆ ಅವರ ಚಿಂತನೆ ಏನು ಗುಜರಾತ್ ಮಾದರಿ ಚಿಂತನೆ ಇದೆ ಅದು ರಾಜ್ಯದ ಬೇರೆ ಕಡೆಗಳಲ್ಲಿ ಕೂಡ ಪ್ರಸರಿಸಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜಿಲ್ಲೆಗೆ ಬರೋದನ್ನು ಕೂಡಲೇ ತಡೆಯಬೇಕು. ದಿಸ್ ಇಸ್ ಅವರ್ ರಿಕ್ವೆಸ್ಟ್ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದಿ ಸ್ಟೇಟ್ ಗವರ್ಮೆಂಟ್. ಒಂದು ವೇಳೆ ಬಂದು ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ನಮ್ಗೆ ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುವುದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಶಾಂತಿ ನೆಲೆಸಿದೆ. ಈಗ ಅವರು ಬರುವುದಕ್ಕಿಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಯಾರು ವೇದವ್ಯಾಸ ಕಾಮತ್ ಅವರಿಗೆ ಅಲ್ಲಿ ಇಬ್ಬರು ಸತ್ತರಲ್ಲ, ಅದು ಹೇಗೆ ಸತ್ತರು ಅಂತ ಮೊದಲು ಅವರನ್ನು ಕಳಿಸಿ ಕೇಳಿ ಬರಲಿ. ಅಲ್ಲಿ ಏನಾಯ್ತು ಅಂತ ಒಮ್ಮೆ ನೋಡಿ ಬರಲಿ. ಇದುವರೆಗೆ ಅವರ ಮನೆಗಳಿಗೆ ಕಾಲಿಡಲಿಲ್ಲ. ಅವ್ರು ಎಲ್ಲಿ ನನಗೆ ಗೊತ್ತಿಲ್ಲ, ಎಲ್ಲಿ ಇದೆ, ಏನ್ ಭಯನ ಏನು ನನಗೆ ಗೊತ್ತಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಷ್ಟು ದೊಡ್ಡ ಗಲಾಟೆಯಾಗಿ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿ ನಡೆಯುತ್ತಾ ಇದೆ. ವಿಧಾನ ಪರಿಷತ್ ಸಭಾನಾಯಕರು ಅವರ ಮನೆಗಳಿಗೆ ಭೇಟಿ ನೀಡಲಿಲ್ಲ, ಆ ಭಾಗದ ಜನರ ಹತ್ರ ಹೋಗಲಿಲ್ಲ, ಆಸ್ಪತ್ರೆಯಲ್ಲಿದ್ದವರನ್ನು ಕೇಳಲಿಲ್ಲ. ಅವ್ರ ದೇಶದ ಪ್ರಜೆಗಳಲ್ವಾ? ಯಾಕೆ ಕೇಳಿಲ್ಲ ನೀವು? ಅವರ ಕರೆದು ಅವರಿಗೆ ಅವ್ರ ಜೊತೆ ಮಾತಾಡಿಲ್ಲ. ಮತ್ತು ಇನ್ನು ರಾಷ್ಟ್ರದ ಹೋಮ್ ಮಿನಿಸ್ಟರ್ ಬಂದು ಮತ್ತೆ ಗಲಾಟೆ ಮಾಡಿಗ ಅದಕ್ಕೆ ಆಸ್ಪದ ಕೊಡಬಾರ್ದು. ನಿನ್ನೆ ನಾನು ಹೋಗ್ತಾ 4 ತಾರೀಕು ದಿವಸ ಹೋಗ್ತಾರೆ 1,000 ಪೊಲೀಸರು ಯಾವುದರ ಮಧ್ಯೆ ನೆಹರು ಮೈದಾನಕ್ಕೆ ಪ್ರೊಟೆಕ್ಷನ್. ಯಾಕೆ ಹೆದರಿಕೆ ಇದೆಯಾ ನಿಮಗೆ? 1,000 ಪೊಲೀಸು. ನಾನು ಕೇಳಿದೆ ಡ್ರೈವರ್ ಹತ್ರ, ಮುಂದಿನ ಮಾಧ್ಯಮಗಳು ಈತ್ ಪೊಲೀಸ್ ಅಂತ. ಅಯ್ಯ, ನಿಮ್ಗೆ ಜನನಾಯಕರ ಬಗ್ಗೆ ಅವರು ಪ್ರೊಟೆಸ್ಟ್ ಮಾಡುದಿಲ್ಲ ಅಂತ ಹೇಳಿದ ಮೇಲೆಯೂ ನೀವು 1,000 ಪೊಲೀಸ್ ಹಾಕ್ತೀರಿ ಅಂತ. ಮಾಡುದಿಲ್ಲ ಅಂತ ಹೇಳಿದ ಮೇಲೆಯೂ ಜವಾಬ್ದಾರಿ ಹೇಳಿದ ಮೇಲೆಯೂ ರಾಜಕಾರಣಿಗಳಿಗೆ ನಂಬಿಕೆ ಇಲ್ಲ. ನಿಮ್ಗೆ ನಂಬಿಕೆ ಇಲ್ಲ ರಾಜಕಾರಣಿಗಳ ಬಗ್ಗೆ, ನಿಮ್ಗೆ ಚುನಾಯಿತ ಪ್ರತಿನಿಧಿಗಳ ನಂಬಿಕೆ ಇಲ್ಲ. ಅವತ್ತು ರಾಜಕಾರಣಿಗಳೇ ಮಾಡಿಸಿದ್ದ ಅಲ್ಲಿ ಹೇಳಿದ್ರಲ್ಲ ಸುರೇಶ್ ಅಂಗಡಿ, ಸುರೇಶ್ ಅಂಗಡಿ ಹೇಳಿದ್ರಲ್ಲ ಬಂದೂಕೋಗಿ ಚಾರ್ಜ್ ಕೊಡ್ತಾ ಇರಬೇಕು ಅಂತ. ಅದು ಮಾಡಲಿಕ್ಕೆ ಮತ್ತೊಮ್ಮೆ ಈ ರಾಜ್ಯಕ್ಕೆ ಅಮಿತ್ ಶಾ ಬರುವುದನ್ನ ತಡೆಯಬೇಕು. ಗೋ ಬ್ಯಾಕ್ ಅಮಿತ್ ಶಾ. ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೇನೆ. ಅವ್ರು ಬಂದ್ರೆ ಸತ್ಯಾಗ್ರಹ ಕೂತ್ಕೊಳ್ತೇನೆ. ಐ ವಿಲ್ ನಾಟ್ ಅಲೌ. ಆಸ್ ಎ ಲೆಜಿಸ್ಲೇಟರ್ ನಾನು ಹರೀಶ್ ಇಬ್ರು ಈಗ ಅವರು ಬರೋ ಪರಿಸ್ಥಿತಿ ಸರಿ ಇಲ್ಲ. ದಿ ಎಂಟೈರ್ ಎಪಿಸೋಡ್ ಇಸ್ ಬಿಕಾಸ್ ಆಫ್ ದಿ ಹೋಮ್ ಮಿನಿಸ್ಟರ್. ಗಲಾಟೆ ಮಾಡಿಸ್ತೀರಾ? ನೀವು ಕೇಳಿದ್ರೆ ಟಿವಿಯಲ್ಲಿ ಬರೋದಿಲ್ಲ, ನಾನು ಹೇಳ್ಬೋದು. ನೋ ಕಮೆಂಟ್ಸ್. ಮಾತಾಡೋದಿಲ್ಲ, ಮಾಡೋದಿಲ್ಲ. ಗಲಾಟೆ ಎಲ್ಲ ಮೊದಲೇ ಹೇಳೋದು ಈ ರೀತಿ. ನಾವು ಗಲಾಟೆ ಮಾಡೋ ಪರ ಇಲ್ಲ, ನಾವು ಅದರ ಪರನೇ ಇಲ್ಲ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಆಸ್ ಅಪೋಸಿಷನ್, ಇಟ್ ಇಸ್ ಮೈ ಡ್ಯೂಟಿ. ಇದು ಈ ರೀತಿ ಆಗ್ತದೆ ಅಂತ ಮುಂದೆ ಇನ್ನೂ ತಿರುಗಬೇಕಲ್ಲ. ಇವತ್ತು ಎಷ್ಟು ತಾರೀಕು? 18 ಹಾಗಾಗಿ ಒಂದು ಮನೆ ಹೋಗುವುದನ್ನು ಸ್ಟಾಪ್ ಮಾಡಿ, ಅದೊಂದು ನಾಟಕ ಕಂಪನಿ, ಅದು ಬೇಡ, ಬಂದ್ ಮಾಡಿ. ಮತ್ತೆ ಗೃಹ ಸಚಿವರು ಮತ್ತೊಮ್ಮೆ ಬಂದು ಇಲ್ಲಿ ಪರಿಸ್ಥಿತಿಯನ್ನು ಉಲ್ಬಣ ಮಾಡೋದು ಬೇಡ. ಅವ್ರು ದಯವಿಟ್ಟು ಸ್ವಲ್ಪ ದಿವಸ ಹೋಗ್ತಾರೆ, ತಂಡ ಆದ್ಮೇಲೆ. ಈಗ ಅವ್ರದ್ದು ತುಕಡೆ ಅದು ಆಗ್ಬೇಡ. ತಂಡ ಆದ್ಮೇಲೆ
ಅಯ್ಯೋ ಬರುವುದು ಬೇಡ, ಹೋಮ್ ಮಿನಿಸ್ಟರ್ ಬರುವುದು ಬೇಡ. ಬೇಡ ಅಂದ್ರೆ ಅಯ್ಯೋ ಸತ್ಯಾಗ್ರಹ ಮಾಡ್ತೇವೆ. ಒಪೋಸಿಷನ್ ಲೀಡರ್ನೇ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಪೋಸಿಷನ್ ಲೀಡರ್ನೇ ಬರ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲ, ಜಿಲ್ಲೆಗೆ ಬರಬೇಡಿ ಹೇಳಿಲ್ಲ ಅವರು. ಈಗ ಸ್ಪಾಟಿಗೆ ಬರಬೇಡಿ ಹೇಳಿ. ಕಾನೂನಿನ ಬಗ್ಗೆ ವಿರೋಧ ಇರುವುದು ಯಾರ ಬಗ್ಗೆ? ಸೆಕ್ಷನ್ ಇತ್ತಲ್ಲ. ಕಾನೂನಿನ ಬಗ್ಗೆ ವಿರೋಧ ಇರುವುದು ಯಾರ ಬಗ್ಗೆ? ಇದು ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್ ಬಗ್ಗೆ ಇರೋದು. ಹೂ ಇಸ್ ರೆಸ್ಪಾನ್ಸಿಬಲ್ ಟು ಬ್ರಿಂಗ್ ದಿಸ್ ಆಕ್ಟ್? ಅವ್ರ ಜವಾಬ್ದಾರಿ ಅಲ್ಲ. ಜನರೇ ರೆಸ್ಪಾನ್ಸಿಬಲ್, ಅವರನ್ನು ಆಯ್ಕೆ ಮಾಡಿ. ಹಾಗೆ ಬನ್ನಿ, ಯಾವಾಗ ದಿಸ್ ಇಸ್ ನಾಟ್ ದ ರೈಟ್. ಈಗ ಪರಿಸ್ಥಿತಿ ಸರಿ.